PMC ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಪತ್ರಿಜಿ ಮಹಾಪರಿನಿರ್ವಾಣ ದಿನ ಅಂದರೆ ಜುಲೈ 24ರ ಒಂದು ಸಂಸ್ಮರಣಾ ಸಂದರ್ಭದಲ್ಲಿ ಒಂದು ಚರ್ಚೆಯನ್ನು ಮಾಡೋಣ ಅಂತನ್ನೋ ಉದ್ದೇಶದಿಂದ ಇವತ್ತು ಸ್ಟುಡಿಯೋದಲ್ಲಿ ಇಬ್ಬರು ವ್ಯಕ್ತಿಗಳು ನಿಮ್ಮ ಮುಂದೆ ಇದ್ದೇವೆ. ಪತ್ರಿಜಿಯವರು ದೈಹಿಕವಾಗಿ ಇದ್ದಾಗ ಏನೆಲ್ಲ ಅವರು ತಮ್ಮ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿ ಈಗ ದಿವ್ಯ ಚೇತನ ಸ್ವರೂಪರಾಗಿ PSSMನ್ನು ಮುಂದುವರಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥ ವಿಚಾರ. ಈ ಒಂದು ಮಹಾಪರಿನಿರ್ವಾಣ ದಿನದ ಸಂದರ್ಭದಲ್ಲಿ ಪತ್ರಿಜಿಯವರು ಧ್ಯಾನಕ್ಕೆ ಕೊಟ್ಟಿರ್ತಕ್ಕಂಥ ವಿಶೇಷ ಕೊಡುಗೆ ಏನು, ವಿಶೇಷವಾಗಿ ಆನಾಪಾನಸತಿ ಧ್ಯಾನ ವಿಧಾನವನ್ನು ಇಡೀ ಜಗತ್ತಿಗೆ ಅವರು ಸಾರಿ ಹೋಗಿರ್ತಕ್ಕಂಥ ಒಂದು ವಿಶೇಷ ಸಂದರ್ಭದಲ್ಲಿ, ಅವರ ಸಂಸ್ಮರಣಾ ಸಂದರ್ಭದಲ್ಲಿ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ PMC ಕನ್ನಡ ವಾಹಿನಿ ಸ್ಟುಡಿಯೋದಲ್ಲಿ ಇವತ್ತು ವಿಶೇಷ ಅತಿಥಿಯಾಗಿ ನನ್ನೊಂದಿಗಿದ್ದಾರೆ ಡಾಕ್ಟರ್ ಗೋವಿಂದರಾಜು ಅವರು. ಸರ್, ನಿಮಗೆ ಸುಸ್ವಾಗತ. ನಮಸ್ತೆ ಸರ್. ಡಾಕ್ಟರ್ ಗೋವಿಂದರಾಜು ಅವರು ಶಿಕ್ಷಣ ತಜ್ಞರು. ಅವರು PSSMನಲ್ಲಿ ಹಿರಿಯ ಪಿರಮಿಡ್ ಮಾಸ್ಟರ್ ಕೂಡ ಇದ್ದಾರೆ. ನಾವೆಲ್ಲರೂ ಕೂಡ ಧ್ಯಾನ ಮಾರ್ಗಕ್ಕೆ ಬರುವುದಕ್ಕೆ ಮುಂಚೆಯೇ ಅವರು ಆನಾಪಾನಸತಿ ಧ್ಯಾನವನ್ನು ಕಲಿತು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು, ಅಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಸಾಕಷ್ಟು ಜನಕ್ಕೆ ಅವರು ಈ ಒಂದು ಧ್ಯಾನ ವಿಧಾನವನ್ನು ಹೇಳಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಧ್ಯಾನ ಕಸ್ತೂರಿ ಪತ್ರಿಕೆಯ ಪ್ರಧಾನ ಲೇಖಕರಾಗಿ ಪತ್ರಿಜಿಯವರನ್ನು ಆಳವಾಗಿ ಅವರು ಅಧ್ಯಯನ ಮಾಡಿ ವಿಶ್ಲೇಷಣಾತ್ಮಕ ಲೇಖನಗಳನ್ನು ಬರೆದಿದ್ದಾರೆ. ಇವತ್ತು ಅವರೊಂದಿಗೆ ಒಂದು ಚರ್ಚೆಯನ್ನು ಮಾಡೋಣ, ಬನ್ನಿ. ಸರ್, ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇಂದಿನ ಮಾತುಕತೆಯನ್ನು, ಈ ಚರ್ಚೆಯನ್ನು ಆರಂಭ ಮಾಡೋಣ ಅಂತ ನಾನಾದರೂ ಭಾವಿಸ್ತೇನೆ. ತಾವು ಪತ್ರಿಜಿಯವರ ಬಗ್ಗೆ ಎಷ್ಟು ಆಳವಾಗಿ ತಿಳ್ಕೊಂಡಿದ್ದೀರಿ, ಅಷ್ಟೇ ಅಲ್ಲ ಅವರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ವಿಶ್ಲೇಷಣಾತ್ಮಕವಾಗಿ ನೀವು ಲೇಖನಗಳನ್ನು ಕೂಡ ಬರೆದಿದ್ದೀರಿ. ಅವರ ಎಲ್ಲ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡಿ, ಹತ್ತಾರು ವಿಡಿಯೋಗಳನ್ನು ನೋಡಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾಗಿ ಸೋದಾಹರಣವಾದ ಒಂದು ಲೇಖನಗಳನ್ನು ನೀವು ಬರೆದಿದ್ದೀರಿ ಧ್ಯಾನ ಕಸ್ತೂರಿ ಪತ್ರಿಕೆಗಾಗಿ. ಹಾಗಾಗಿ ತಾವು ಧ್ಯಾನ ಕಸ್ತೂರಿಯ ಪ್ರಧಾನ ಲೇಖಕರು ಕೂಡ ಆಗಿದ್ದೀರಿ. ಇಂದಿನ ಈ ಚರ್ಚೆಯನ್ನು ನಾವು ಈ ಧ್ಯಾನ ಅಂತನೋ ಒಂದು ಪದದಿಂದ ಇದರ ವಿಶೇಷತೆ ಏನು, ಪತ್ರಿಜಿಯವರು ಯಾವ ರೀತಿ ಈ ಧ್ಯಾನವನ್ನು ಮುನ್ನಡೆಸಿದ್ರು, ಧ್ಯಾನ ಪ್ರಚಾರವನ್ನು ಮಾಡಿದರು ಅಂತ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ ಅಂತ ನಾನಾದರೂ ಭಾವಿಸ್ತೇನೆ. ತಾವೇನಂತೀರಿ? ಸರ್, ಈಗ ಏನು ಪತ್ರಿಜಿಯವರು ಏನು ಮಹಾಪರಿನಿರ್ವಾಣ ದಿನದಿಂದ ನೀವೇನು ಚರ್ಚೆ ಮಾಡ್ತಾ ಇದ್ದೀರ ಧ್ಯಾನದ ಬಗ್ಗೆ, ಈಗ ಪತ್ರಿಜಿಯವರು ಬೇಸಿಕ್ ಫಿಲಾಸಫಿಯನ್ನು ನಾವು ತೆಗೆದುಕೊಂಡಾಗ ಅವರು 4 ಕಾನ್ಸೆಪ್ಟನ್ನು ಹೇಳ್ತಾರೆ. ಅಂದರೆ ಈ PSSMಗೆ ಒಂದು ಮೂಲ ಪಿಲ್ಲರ್ಸ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಒಂದು ಪಿಲ್ಲರ್ಸು ಅವರು ಯಾಕೆ ಈ ಧ್ಯಾನನ ತಗೊಂಡೆ ಎಂಬುದಕ್ಕೂ ಇದರಲ್ಲಿ ಕ್ಲಾರಿಟಿ ಸಿಗುತ್ತೆ. ಅವರು ಮೊದಲನೇದು ಏನು ಹೇಳ್ತಾರೆ, ಭಗವದ್ಗೀತೆಯಿಂದ ಈಗ ಏನು ಶ್ರೀಕೃಷ್ಣ ಅವರು ಯೋಗಿ ಭವ ಅರ್ಜುನ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ, ಆ ಒಂದು ಗೋಲನ್ನು ಇಟ್ಕೊಳ್ತಾರೆ. ಅಂದರೆ ಎಲ್ಲರನ್ನೂ ಯೋಗಿಗಳನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಕಾನ್ಸೆಪ್ಟ್ ಇರುತ್ತೆ, ಅವರ ಒಂದು ಗೋಲ್ ಇರುತ್ತೆ. ಆಗ ಯೋಗಿಗಳನ್ನಾಗಿ ನಾನು ಮಾಡಬೇಕು ಅನ್ನೋದಾದರೆ ಆಗ ಯೋಗ ಅಂಬೋದು ನನಗೆ ಗೊತ್ತಾಗಿರಬೇಕು. ಯೋಗ ಯಾರು ತಿಳ್ಕೊಳ್ತಾರೋ ಅವರು ಯೋಗಿಗಳಾಗ್ತಾರೆ ಅಂತ. ಯೋಗ ಗೊತ್ತಿಲ್ಲ ಅಂದರೆ ಯೋಗಿಗಳಾಗಲ್ಲ ಅಂತ. ಈ ಎರಡನೇ ಕಾನ್ಸೆಪ್ಟಿಗೆ ಏನು ಬರ್ತಾರೆ ಅಂದರೆ, ಹಾಗಾದರೆ ಯೋಗ ಅಂದರೆ ಏನು? ಹಾಗಾದರೆ ಪತಂಜಲಿ ಮಹರ್ಷಿ ಯೋಗದ ಪಿತಾಮಹ ಅವರು ಏನು ಡೆಫಿನೇಷನನ್ನು ಕೊಟ್ಟಿದ್ದಾರೆ ಯೋಗಕ್ಕೆ ಅಂತ. ಯೋಗ ಚಿತ್ತವೃತ್ತಿ ನಿರೋಧ ಅಂತಕ್ಕಂಥದ್ದನ್ನು ಏನು ಹೇಳಿದ್ದಾರೆ. ಆಗ ಅಲ್ಲಿ ಆ ಕಾನ್ಸೆಪ್ಟನ್ನು ತೊಗೊಳ್ತಾರೆ ಎರಡನೇ ಪಿಲ್ಲರ್ ಇದು ಮೊದಲನೇ ಪಿಲ್ಲರು, ನಾವು ಇಡೀ ಮಾನವ ಜನಾಂಗವನ್ನು ಯೋಗಿಗಳನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಎರಡನೇ ಪಿಲ್ಲರ್ ಏನು, ಯೋಗ ಅಂದರೆ ಏನು, ಪತಂಜಲಿ ಅವರು ಏನು ವ್ಯಾಖ್ಯಾನ ಮಾಡಿದ್ದಾರೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತಕ್ಕಂಥದ್ದು.
ಅಂದರೆ ಇಲ್ಲಿ ಚಿತ್ತ ಅಂದರೆ ಮನಸ್ಸು, ವೃತ್ತಿ ಅಂದರೆ ಅಲೆಗಳು. ಆ ಅಲೆಗಳನ್ನು, ಮನಸ್ಸಿನ ಚಂಚಲತೆ ಅಲೆಗಳನ್ನು ನಿಲ್ಲಿಸ್ತಕ್ಕಂಥದ್ದು, ನಿರೋಧ ಮಾಡ್ತಕ್ಕಂಥದ್ದೇ ಯೋಗ ಅಂತಕ್ಕಂಥದ್ದನ್ನು ತಗೊಳ್ತಾರೆ. ತದನಂತರದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಯೋಗ ಆಯಿತು, ಹಾಗಾದರೆ ಈ ಅಲೆಗಳನ್ನು, ಮನಸ್ಸಿನ ಒಂದು ಚಿತ್ತದ ಅಲೆಗಳನ್ನು ನಿಲ್ಲಿಸಬೇಕಾದ್ರೆ ಯಾವುದು ಸೂಕ್ತ ಅಂತ, ಯಾವುದು ಧ್ಯಾನದ ಮೂಲಕ ಹೋಗ್ಬೇಕಾ ಅಥವಾ ಬೇರೆ ಆಚರಣೆಗಳ ಮೂಲಕ ಹೋಗ್ಬೇಕಾ, ಯಾವುದು ಸೂಕ್ತ ಅಂತಕ್ಕಂಥದ್ದನ್ನು ಗಮನಿಸಿದಾಗ ಅವರು ಒಂದಷ್ಟು ರಿಸರ್ಚ್ ಮಾಡಿ ಅವ್ರಿಗೆ ಅನುಭವಗಳಾದಾಗ ಆಗ ಬುದ್ಧನ ಆನಾಪಾನಸತಿ ಧ್ಯಾನವನ್ನು ತೆಗೆದುಕೊಳ್ತಾರೆ. ಅಲ್ಲ, ಈಗ ನನಗೇನು ಅನಿಸುತ್ತೆ ಅಂತಂತಂದರೆ, ಪತ್ರಿಜಿಯವರು ಯೋಗದ ಬಗ್ಗೆ ಹೇಳುವಾಗ ಪತಂಜಲಿ ಯೋಗ ಸೂತ್ರಗಳ ಬಗ್ಗೆ ತಾವು ಹೇಳಿದ್ರಿ. ಪತಂಜಲಿಯವರು ಏನನ್ನ ವರ್ಗೀಕರಣವನ್ನು ಮಾಡಿ ಅಷ್ಟಾಂಗ ಮಾರ್ಗವನ್ನು ನೀಡಿದ್ರು, ಅದನ್ನು ಪತ್ರಿಜಿಯವರು ಯಥಾವತ್ತು ಅಂಗೀಕರಿಸಿಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಅಲ್ಲ, ನೀವು ಹೇಳೋದು ಕರೆಕ್ಟ್ ಸರ್, ಬಟ್ ನಾನು ಆ ಪಾರ್ಟ್ ತೊಗೊಂಡಿಲ್ಲ ಇಲ್ಲಿ. ನಾನು ನಮ್ಮ PSSM ಏನಿದೆಯೋ ಆ PSSMಗೆ 4 ಪಿಲ್ಲರ್ ಆಗಿ ಹೆಂಗೆ ಈ ಧ್ಯಾನಕ್ಕೆ ಬೇಸ್ ಹಾಕಿದ್ರು ಎಂಬುದನ್ನು ನಾನು ಇಲ್ಲಿ ಕೊಡ್ತಾ ಇರತಕ್ಕಂಥ. ಅಂದರೆ ಯೋಗ ಅಂತ ಒಂದು ಯೋಗ ಅಂತಕ್ಕಂಥ ಅವರ ಅಷ್ಟಾಂಗ ಮಾರ್ಗದನ್ನು ಹೇಗೆ ತೊಗೊಂಡ್ರು ಅಂತ ನಾನು ನೋಡ್ತಾ ಇಲ್ಲ ಇಲ್ಲಿ. ನನ್ನ ಕಾನ್ಸೆಪ್ಟ್ ಏನು ಅಂದರೆ, ಆ ಒಂದು ಅಂಶವನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ, ಯೋಗದ ಒಂದು ಅಂಶ. ಅಂದರೆ ಈಗ ಫಸ್ಟು ಯೋಗಿಗಳನ್ನಾಗಿ ಮಾಡಬೇಕು ಎಂಬುದು ಗುರಿ. ಆ ಗುರಿಗೆ ಯಾವುದು ಸೂಕ್ತ, ಯೋಗ ಎಂಬುದು ಯೋಗಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದರೆ ನಾನು ಯೋಗಿ ಆಗೋಕ್ಕಾಗಲ್ಲ. ಆದ್ದರಿಂದ ಯೋಗ ಎಂಬುದಕ್ಕೆ ಏನು ಮೂಲಭೂತವಾಗಿ ಫಾದರ್ ಆಫ್ ಯೋಗ ಯಾರು? ಪತಂಜಲಿ ಮಹರ್ಷಿ. ಅವರೇನು ಡಿಫೈನ್ ಮಾಡಿದ್ದಾರೆ ಎಂಬುದನ್ನು ತೆಗೆದುಕೊಂಡಿದ್ದಾರೆ. ಆ ಡಿಫೈನನ್ನು ತೆಗೆದುಕೊಂಡಿದ್ದಾದಮೇಲೆ ಈ ಯೋಗಕ್ಕೆ ನಾನು ಅಭ್ಯಾಸ ಮಾಡಬೇಕಾದ್ರೆ ಯಾವುದು ಸೂಕ್ತ ಅಂತಕ್ಕಂಥದ್ದನ್ನು ಪರಿಗಣಿಸಿದಾಗ ಏನಾಗುತ್ತೆ, ಆಗ ಬುದ್ಧನಿಗೆ ಆನಾಪಾನಸತಿ ಧ್ಯಾನಕ್ಕೆ ಹೋಗ್ತಾರೆ ಅವರು. ಆನಾಪಾನಸತಿ ಧ್ಯಾನನೇ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಹೇಳ್ತಾ, ಅದರ ಜೊತೆಯಲ್ಲಿ ಏನು ಮಾಡ್ತಾರೆ, ಆ ಧ್ಯಾನ ಮಾಡ್ಕೊಳ್ತಾ ತನ್ನ ಒಂದು ಮನಸ್ಸನ್ನು ಏನೋ ನಿರೋಧ ಅಂತಕ್ಕಂಥದ್ದನ್ನು ಮಾಡಿಕೊಂಡಾಗ ಆಮೇಲೆ ಓಶ ಅವರನ್ನು ತಗೊಳ್ತಾರೆ, ಅಂದರೆ ಸೆಲೆಬ್ರೇಷನ್ ಅಂತಕ್ಕಂಥದ್ದನ್ನು. ಈ 4 ಪಿಲ್ಲರ್ ಮೇಲೆ ಈ PSSM ನಿಂತಿದೆ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ಸೋಲಂಪ ಮತ್ತು ಓಶ ಅವ್ರ ಮೇಲೆ 2 ಮೇಲೆ ನಿಂತಿದೆ ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತಾರೆ. ಅಂದರೆ ಇಲ್ಲಿ ಈ 4 ಅಂಶಗಳನ್ನು ನಾವು ತೆಗೆದುಕೊಂಡಾಗ, ಈ 4 ಅಂಶಗಳಲ್ಲಿ ನೋಡಿ, ಯೋಗಿಗಳನ್ನಾಗಿ ಮಾಡಬೇಕು ಎಂಬುದು ಅಷ್ಟೇ ಕಾನ್ಸೆಪ್ಟ್ PSSMದು. ಆ ಯೋಗಗಳನ್ನು ಮಾಡಬೇಕಾದ್ರೆ ನಾವು ಯೋಗದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ. ಯೋಗದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಾಗ ಅಂತಿಮ ಸಾರ ಏನಿದೆ ಯೋಗ ಅಂದರೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ, ಮನಸ್ಸನ್ನು ನಿರೋಧ ಮಾಡ್ತಕ್ಕಂಥ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗ ಯಾವುದು? ಆ ಬುದ್ಧನ ಒಂದು ಆನಾಪಾನಸತಿ ಮಾರ್ಗನೇ ಶ್ರೇಷ್ಠ ಅಂತಕ್ಕಂಥದ್ದನ್ನು, ಅಥವಾ ಅದೇ ಸೂಕ್ತ ಅಂತಕ್ಕಂಥದ್ದನ್ನು ಅವರು ಪರಿಗಣಿಸಿ ಅದನ್ನು ತೊಗೊಂಡಿದ್ದಾರೆ. ಆಗ ಆ ಧ್ಯಾನವನ್ನು ನಾವು ಮಾಡ್ತಾ ನನ್ನ ಮನಸ್ಸು ಸ್ಥಿರತೆಗೆ ಬಂದಾಗ, ಸ್ಥಿರ ಆಗಬೇಕು ನನ್ನ ಮನಸ್ಸು, ಆಮೇಲೆ ಶೂನ್ಯ, ಫಸ್ಟು ಶೂನ್ಯ ಆಗಬೇಕು, ಶೂನ್ಯ ಆದಮೇಲೆ ಸ್ಥಿರತೆಗೆ ಬರಬೇಕು, ಸ್ಥಿರತೆ ಆದಮೇಲೆ ಶಾಂತತೆಯನ್ನು ಪಡ್ಕೊಳ್ಬೇಕು, ಆ ಶಾಂತತೆಯನ್ನು ಪಡ್ಕೊಂಡಿದ್ದಾದಮೇಲೆ ಅದನ್ನು ಸೆಲೆಬ್ರೇಷನ್ ಮಾಡಬೇಕು ಎಂಬ ಅರ್ಥದಲ್ಲಿ ಓಶ ಅವರದ್ದು ಸೆಲೆಬ್ರೇಷನ್ ಕಾನ್ಸೆಪ್ಟನ್ನು ತೆಗೆದುಕೊಂಡಿದ್ದಾರೆ. ಈ 4 ಪಿಲ್ಲರನ್ನು ಇದಕ್ಕೆ ಹಾಕಿದ್ದಾರೆ. ಈ ಮೂಲಕ ಈ ಧ್ಯಾನಕ್ಕೆ, ಈ ಆನಾಪಾನಸತಿ ಧ್ಯಾನವನ್ನು ಪತ್ರಿಜಿ ಅವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಸರ್. ಇದು ಈಗ ಈ 4 ಪಿಲ್ಲರಲ್ಲಿ ಈಗ ಧ್ಯಾನ ಅಂತಕ್ಕಂಥದ್ದು ಆನಾಪಾನಸತಿ ಧ್ಯಾನ ಬಂದಿದೆ ಸರ್. ಈ ಧ್ಯಾನನೇ ಯಾಕೆ ಅವರು ಮುಂದುವರಿಸಿದ್ರು ಅಥವಾ PSSMಲ್ಲಿ ತೊಗೊಂಡೋದ್ರು ಎಂಬುದಕ್ಕೆ ಇದಕ್ಕೆ ಹಿನ್ನೆಲೆಯನ್ನು ನಾವು ನೋಡಿದಾಗ, ಅವರು ಈಗ ಮದ್ರಾಸಲ್ಲಿರ್ತಕ್ಕಂಥ ಒಂದು ಥಿಯೋಸಾಫಿಕಲ್ ಸೊಸೈಟಿಗೆ ಹೋಗ್ತಾರೆ, ಅಲ್ಲಿ ಸ್ವಾಧ್ಯಾಯ ಮಾಡ್ತಾರೆ. ಸ್ವಾಧ್ಯಾಯ ಮಾಡಿ ಅಲ್ಲೆಲ್ಲ ಮಾಸ್ಟರ್ಗಳ ಜೊತೆಯಲ್ಲಿ ಇದ್ದಾಗ ಅವ್ರಿಗೆ ಅನ್ನಿಸ್ತಕ್ಕಂಥದ್ದು ಏನು ಅನಿಸುತ್ತೆ ಪತ್ರಿಜಿ ಅವರಿಗೆ ಅಂದರೆ, ಎಲ್ಲರೂ ಥಿಯಾಟಿಕಲಲ್ಲಿ ಭಾಳ ಅದ್ಭುತವಾಗಿದ್ದಾರೆ, ಒಳ್ಳೆ ಜ್ಞಾನ ಇದೆ, ಆದರೆ ಪ್ರಾಕ್ಟಿಕಲಲ್ಲಿ ಆ ಜ್ಞಾನ ವರ್ಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಮನೋಭಾವನೆ ಅವರಲ್ಲಿ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಆ ಮನಸ್ಸಿಗೆ ಬರುತ್ತೆ, ಅವ್ರ ಮನಸ್ಸಿಗೆ ಬಂದಾಗ, ಹಾಗಾದರೆ ನಾನು ಥಿಯಾಟಿಕಲಲ್ಲಿ ನಾನು ಯಾಕೆ ನಾನೇ ಮಾಡಬಾರ್ದು ಅಂತಕ್ಕಂಥದ್ದು. ನಾನು ಮಾಡಲಿಲ್ಲ ಅಂದರೆ ಬೇರೆಯವ್ರು ಯಾರು ಮಾಡ್ತಾರೆ? ಈಗ ಯಾರೂ ಮಾಡೋರಿಲ್ಲ, ನಾನೆಲ್ಲ ನೋಡಿರೋ ಮಟ್ಟಿಗೆ ಎಲ್ಲ ಕಡೆನೂ ಅವರು ಬಹುತೇಕ ಕಡೆ ಎಲ್ಲ ಕಡೆಗೂ ಹೋಗಿದ್ರು ಅವರು. ಈಗ ಬ್ರಹ್ಮಕುಮಾರಿದು ಪ್ರಾಕ್ಟೀಸ್ ಮಾಡಿದ್ದಾರೆ, ಬೇರೆ ಕಡೆ ಹಲವಾರು ಕಡೆಗೆಲ್ಲನೂ ಹೋಗಿ ಈಗ ಅವರು ಬಹಳಷ್ಟು ಜನ ಸ್ವಾಮೀಜಿಗಳ ಬಳಿ ಕೂಡ ಹೋಗಿದ್ದಾರೆ, ಯೋಗದಲ್ಲೂ ಮಾಡಿದ್ದಾರೆ, ಆಮೇಲೆ ನೇತಿ ಇವೆಲ್ಲ ವಿದ್ಯೆಗಳನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ಇದೆಲ್ಲ ಮಾಡಿ ಆದಮೇಲೆ ಅವ್ರಿಗೆ ಅನ್ಸೋದೇನು ಅಂತಂದರೆ, ಪ್ರಾಕ್ಟಿಕಲ್ ಆಗಿ ಇದನ್ನು ನಾನು ಹೇಗೆ ತೊಗೊಂಡೋಗ್ಬೇಕು ಅಂತಕ್ಕಂಥದ್ದು ಬಂದಾಗ, ಆಗ ಈ 4 ಪಿಲ್ಲರ್ ಅಂಶಗಳನ್ನು ಇಟ್ಕೊಂಡು ಆಗ ಧ್ಯಾನನ ಮುಂದುವರಿಸ್ತಾರೆ ಅವರು. ಈ ಧ್ಯಾನ ಸತ್ಯವಾದ ಮಾತು. ಅದನ್ನು PSSMಲ್ಲಿ ಧ್ಯಾನ ಒಂದೇ ಅಂತಕ್ಕಂಥ ಈ ಧ್ಯಾನ ಯೋಗವನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಧ್ಯಾನ ಯೋಗಕ್ಕೆ ಅದನ್ನು ಹೇಗೆ ಬೇರೆ ಬೇರೆ ಯೋಗಗಳನ್ನೆಲ್ಲನೂ ಸಹ ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ. ಈ ಧ್ಯಾನ ಯೋಗದ ಒಳಗಡೆ ನಮ್ಗೆ PSSM ಧ್ಯಾನ ಯೋಗಕ್ಕೆ ನಾವು ಹೆಂಗೆ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈಗ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ನೀವೇನೋ ಹೇಳೋದಕ್ಕೆ ಬಂದರೆ, ನನ್ನ ಅಭಿಪ್ರಾಯದಲ್ಲಿ ಈಗ ನಾನು ಗಮನಿಸಿರೋ ಹಾಗೆ
ಧ್ಯಾನಕಸ್ತೂರಿ ಪತ್ರಿಕೆಯ ಸಂಪಾದಕನಾಗಿ ನಾನು ಕಳೆದ 18 ವರ್ಷಗಳಿಂದ ಏನು ನನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಪತ್ರಿಜಿಯವರ ಒಂದು ಪರಿಶ್ರಮ ಏನಿದೆ, ಅವರು ಬುದ್ಧನ ರೀತಿಯಲ್ಲೇ ಅವರು ಕೂಡ ಎಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳ ಹತ್ರ, ಧಾರ್ಮಿಕ ವ್ಯಕ್ತಿಗಳ ಹತ್ರ ಹೋಗಿದ್ದಾರೆ. ಅವರು ಕೂಡ ಅಲ್ಲಿ ಎಲ್ಲಿಯೂ ಕೂಡ ಅವ್ರಿಗೂ ಇದು ತೃಪ್ತಿ ಅಂತ ಅನ್ನೋದು ಬಂದಿಲ್ಲ. ಅಲ್ಲಿ ಏನು ತೃಪ್ತಿ ಅಂತಂತಂದರೆ ಅವ್ರಿಗೇನು ಬೇಕಿತ್ತು ಅದು ಸಿಕ್ಕಿಲ್ಲ ಅಂತ ಅರ್ಥ. ಅವರು ಎಲ್ಲರನ್ನು ಕೂಡ ವಿಶ್ಲೇಷಣಾತ್ಮಕವಾಗಿ, ಅಂದರೆ ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿಯಾಗಿ ಪರಿಶೀಲನೆ ಮಾಡಿದ್ದಾರೆ. ವೈಜ್ಞಾನಿಕವಾಗಿ ಅವ್ರು ಹೇಳ್ತಕ್ಕಂಥ ಮಾತುಗೂ ಕೃತಿಗೂ ಸಾಧನೆಗೂ ಅರ್ಥಾತ್ ಸಂಬಂಧವಿಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ನೀವು ಹೇಳಿದಾಗೆ ಈ ಥಿಯಾಲಜಿ ಅಂದರೆ ಈ ತತ್ವ ಸಿದ್ಧಾಂತ ಏನಿದೆ, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಎಲ್ಲರೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ವೇದ, ಉಪನಿಷತ್ತು, ಪುರಾಣಗಳನ್ನೆಲ್ಲ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕೊರತೆ ಇದೆ ಅಂತ ಅವ್ರಿಗನ್ನಿಸುತ್ತೆ. ಸ್ವತಃ ಯಾರೂ ಕೂಡ ಸಾಧನೆಯನ್ನು ಮಾಡಿಲ್ಲ, ಎಲ್ಲರೂ ಕೂಡ ಒಂದು ಶಿಕ್ಷಕರೋ ಇಲ್ಲ ಪಂಡಿತರೋ ಆಗಿದ್ದಾರೆ ಅಂತ ಅನ್ನೋದು ಇವ್ರಿಗೆ ಗಮನಕ್ಕೆ ಬರುತ್ತೆ. ಸ್ವತಃ ಸಾಧನೆ ಇಲ್ಲದೆ, ಅನುಭವಿಗಳಾಗದೇನೆ, ಅನುಭವವಿಲ್ಲದೆ ಇವರು ಮಾತಾಡ್ತಾ ಇದ್ದಾರೆ. ಅನುಭವ ಗಳಿಸ್ಕೊಳ್ಳೋದು ಹೇಗೆ, ಯಾವ ಮಾರ್ಗ ಅನ್ನೋದನ್ನು ಅವ್ರ ಮಾರ್ಗವನ್ನು ಹುಡುಕ್ತಾ ಹೋದಾಗ ಅವರಿಗೆ ಅವರ ಸ್ನೇಹಿತರಾದಂಥ ಶ್ರೀ ರಾಮಚಂದ್ರಾರೆಡ್ಡಿ ಅವರ ಮೂಲಕ ಉಸಿರನ್ನ ಗಮನ ಹರಿಸಿ ಮಾಡ್ತಕ್ಕಂಥ ಧ್ಯಾನ ವಿಧಾನ ಸಿಕ್ಕಿದೆ ಅವ್ರಿಗೆ. ಆ ಒಂದು ಧ್ಯಾನ ವಿಧಾನದಲ್ಲಿ ಅವರು ಮುಂದುವರಿತಾ ಓಹೋ, ಇದು ಇಷ್ಟೊಂದು ಸರಳವಾಗಿದೆ, ಇದರಿಂದ ನಮಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯಬಹುದು ಅಂತೇಳಿ ಸ್ವಯಂ ಅನುಭವ ಆದ ನಂತರ ಅವರು ಅದನ್ನು ಆಳವಾಗಿ ಅಭ್ಯಾಸ ಮಾಡಿ ಅವರು ಆತ್ಮಸಾಕ್ಷಾತ್ಕಾರವನ್ನು ಪಡ್ಕೊಂಡ್ರು. ಆಗ ಅವ್ರಿಗೆ ಅನ್ನಿಸ್ತು, ಯೋಗ ಅಂತಂತಂದರೆ ಹೀಗೆಲ್ಲ ಥಿಯರಿ ಹೇಳಿದಾರಲ್ಲ, ನಿಜವಾದ ಯೋಗ ಅಂತಂದರೆ ಅದು ಧ್ಯಾನ ಯೋಗ. ಎಲ್ಲರೂ ಕೂಡ ಯೋಗಿಗಳಾಗಬೇಕು ಅಂತಂದರೆ ಯೋಗದ ಮೊದಲನೇ ಮೆಟ್ಟಿಲೆ ಈ ಧ್ಯಾನ ಅಂತ ಆಗಬೇಕು. ಅವ್ರಿಗೆ ಅರಿವಿಗೆ ಬರುತ್ತೆ, ಜನ್ಮಾಂತರಗಳಿಂದ ನಾವು ಈ ಯೋಗ ಪರಂಪರೆಯಲ್ಲಿ ಬಂದಿದ್ದೀವಿ, ಯಮ ನಿಯಮಗಳಿಂದ ನಾವು ಆರಂಭ ಮಾಡ್ತಿದ್ದೀವಿ. ಆದರೆ ನಿಜಕ್ಕೂ ನಾವು ಆರಂಭ ಮಾಡಬೇಕಾದ್ದು ಈ ಧ್ಯಾನ ಯೋಗದಿಂದ. ಧ್ಯಾನವನ್ನು ಕಲಿತು ಅಭ್ಯಾಸ ಮಾಡಿ ಸಾಧನೆ ಮಾಡಿದ್ದೇ ಆದರೆ ನಮ್ಮ ಒಳಗಡೆ ಇರತಕ್ಕಂಥ ಸ್ವಯಂ ಜ್ಞಾನ ನಮ್ಮ ಕೈಗೆ ಸಿಗುತ್ತೆ. ಹಾಗಾಗಿ ತದನಂತರದ ಫಲಿತಾಂಶಗಳೇನಿದೆ ಅದು ತಾನಾಗೇ ಬರುತ್ತೆ, ಯಮ ನಿಯಮಗಳು ಕೊನೆಯಲ್ಲಿ ಬರುತ್ತೆ ಅಂಥೇಳಿ ಪತಂಜಲಿ ಅಷ್ಟಾಂಗ ಮಾರ್ಗವನ್ನು ಅವರು ಒಂದು ರೀತಿ ಮರು ನಿರೂಪಣೆಯನ್ನು ಮಾಡಿದರು ಅಷ್ಟೇ. ಅಂದರೆ ಅವರು ಹೊಸದಾಗಿ ಏನೂ ಹೇಳಲಿಲ್ಲ. ಆರಂಭದಲ್ಲಿ ನಾವು ಯಮ ನಿಯಮಗಳಿಂದ ಆರಂಭ ಮಾಡೋದ್ರ ಬದಲು ನಾವು ಧ್ಯಾನ ಮಾರ್ಗಕ್ಕೆ ಬಂದಿದ್ದೇ ಆದರೆ, ನಾವು ಧ್ಯಾನವನ್ನು ಅಭ್ಯಾಸ ಮಾಡಿದ್ದೇ ಆದರೆ ಧ್ಯಾನದ ಲಾಭಗಳಾಗಿ, ಅದರ ಪ್ರಯೋಜನಗಳಾಗಿ ಮಿಕ್ಕ ಉಳಿದು ಎಲ್ಲವೂ ಕೂಡ ಬರುತ್ತೆ ಅಂತ ಹೇಳಿದ್ರು. ಮತ್ತು ಅದ್ರ ಜೊತೆಗೆ ಅವರು ಏನು ಹೇಳ್ತಾರೆ ಅಂತಂದರೆ, ಯೋಗ ಅಂತಂತಂದರೆ ತಾವು ಹೇಳಿದ್ರಿ, ಯೋಗ ಅಂತನ್ನೋದು ಒಂದು ಪಿಲ್ಲರ್ ಆಗಿ ಅವರು ಆರಂಭ ಮಾಡೋದು ಒಂದು ಉದ್ದೇಶಕ್ಕೆ ಧ್ಯಾನದಿಂದ ಆರಂಭ ಮಾಡಿದರು ಅಂತ. ಸತ್ಯ, ನೀವು ಹೇಳಿದ ಮಾತು ನಿಜ. ಆದರೆ ಇವೆರಡರ ನಡುವೆ ಅವರು ಮಾಡಿದಂತಹ ಪ್ರಯೋಗಗಳನ್ನು ನಾನು ವೀಕ್ಷಕರ ಗಮನಕ್ಕೆ ತರೋಣ ಅಂತ ಅನ್ನೋದು ಅಂದ್ಕೊಂಡಿದ್ದೀನಿ. ಅಲ್ಲ, ಇಲ್ಲಿ ಒಂದು ಸರ್, ನೀವು ಈಗ ಪತಂಜಲಿ ಮಹರ್ಷಿದು ಏನು ಯೋಗ ಒಂದು ಸಿದ್ಧಾಂತ ಏನಿದೆ ಅಥವಾ ಅಷ್ಟಾಂಗ ಮಾರ್ಗದ ಏನಿದೆ, ಅಷ್ಟಾಂಗ ಮಾರ್ಗದಲ್ಲಿ ಪತ್ರಿಜಿಯವರು ಈಗೇನು ಯಮ ನಿಯಮ ಏನಿದೆ ಅದನ್ನು ಲಾಸ್ಟ್ಗೆ ತರ್ತಕ್ಕಂಥದ್ದನ್ನು ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ, ದಟ್ ಈಸ್ ಕರೆಕ್ಟು. ಅದನ್ನು ತೊಗೊಂಡು ಇದನ್ನೇ PSSMನ ಪತಂಜಲಿಯ ಒಂದು ಪಿರಮಿಡ್ ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾರೆ. ಅದೇ ಪಿರಮಿಡ್ ಯೋಗ ಅಂತ ಹೇಳ್ತಾರೆ. ಆ ಅಷ್ಟಾಂಗ ಮಾರ್ಗ ಅಥವಾ ಪಿರಮಿಡ್ ಯೋಗ ಅಂತಕ್ಕಂಥದ್ದು ಅಂದರೆ ಪಿರಮಿಡಲ್ಲಿ ಚೇಂಜ್ ಆಗಿದೆ ಅಂತ. ಏನು ಚೇಂಜ್ ಆಗಿದೆ ಅಂದರೆ ಅವರು ಈಗ ಏನು ಪತಂಜಲಿ ಅಷ್ಟಾಂಗ ಮಾರ್ಗದಲ್ಲಿ ನಾವು ನೋಡಿದಾಗ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತಕ್ಕಂಥದ್ದು ಏನಿದೆ, ಅಲ್ಲಿಂದ ಇವ್ರು ಏನು ಮಾಡ್ತಾರೆ, ಯಮ ನಿಯಮದಿಂದ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಅಷ್ಟಾಂಗ ಮಾರ್ಗದಲ್ಲಿ, ಪತಂಜಲಿ ಅವರ ಅಷ್ಟಾಂಗ ಮಾರ್ಗದಲ್ಲಿ. ಪತ್ರಿಜಿಯವರು ಏನು ಮಾಡ್ತಾರೆ ಅಂದರೆ, ಯಾಕೆ ಪತ್ರಿಜಿಯವರು ಇದನ್ನು ಆ ಥರ ತೊಗೊಂಡ್ರು ಅಂತಕ್ಕಂಥದ್ದನ್ನು ನಾವು ನೋಡೋದೇ ಆದರೆ, ಇವರು ಪ್ರಾಕ್ಟಿಕಲ್ ಹೋಗ್ತಾರೆ. ಪತ್ರಿಜಿಯವರು ಪ್ರಾಕ್ಟಿಕಲ್ ಅಂತ ಅಂದರೆ ಯಮ ನಿಯಮ ಅಂದರೆ ವ್ಯಾಲ್ಯೂಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂದರೆ ಸಾಮಾಜಿಕ ಮೌಲ್ಯಗಳೇನಿದೆ ಮತ್ತು ವೈಯಕ್ತಿಕ ಮೌಲ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಸಾಮಾಜಿಕ ಮೌಲ್ಯಗಳು ಮತ್ತು ವೈಯಕ್ತಿಕ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದಕ್ಕಿಂತ ಪ್ರಾಕ್ಟಿಕಲಾಗಿ ನಾವು ಮಾಡಿದ್ರೆ ಆ ಮೌಲ್ಯಗಳು ಆಮೇಲೆ ಡೆವಲಪ್ ಆಗ್ತವೆ ಅಂತಕ್ಕಂಥದ್ದು ಪತ್ರಿಜಿಯವರ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಇರೋದರಿಂದ, ಉದಾಹರಣೆಗೆ ನಾವು ಗಮನಿಸೋದೇ ಆದರೆ, ಈಗ ನೀನು ಸತ್ಯವಂತನ ಆಗಬೇಕು ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಸತ್ಯವಂತನ ಆಗಬೇಕು ಅಂತಕ್ಕಂಥದ್ದನ್ನು ನನಗೆ ಏಕ್ದಮ್ ನನಗೆ ಬರೋಲ್ಲ, ನನ್ನ ಇನ್ನರಲ್ಲಿ ಡೆವಲಪ್ ಆಗಬೇಕದು. ಆ ದೃಷ್ಟಿಕೋನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಆಸನದಿಂದ ನಾವು ಪ್ರಾರಂಭ ಮಾಡಬೇಕು. ಆಸನ ಮೊದಲು. ಅದಕ್ಕೆ ಈಗ ಬಂದರೆ ಏನು ಹೇಳ್ತಾರೆ ಪತ್ರಿಜಿಯವರು, ಫಸ್ಟು ಕೂತ್ಕೊಳ್ಳೆ ಅಂತಾರೆ. ಕೂತ್ಕೊಳ್ಳೋದನ್ನು ನೇರಿಸ್ಕೊಂತಾರೆ, ಕೂಚ್ಕೊಂತಾರೆ, ಕೂತ್ಕೊಂಡು ನೀನು ಧ್ಯಾನ ಮಾಡು ಅಂತಾರೆ. ಅಂದರೆ ಪ್ರಾಕ್ಟಿಕಲ್ ಇಲ್ಲಿ PSSMಲ್ಲಿರೋದು ಸಿದ್ಧ ಇದು ಥಿಯರಿ ಇಲ್ಲ. ಬರಬೇಕು,
ಕೂತ್ಕೊಳ್ಬೇಕು, ಧ್ಯಾನ ಮಾಡಬೇಕು. ಅದರ ಅನುಭವದ ಮೇಲೆ ನೀನು ಕಟ್ಕೊಳ್ಬೇಕು. ಹೌದು. ಆ ಥರದ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಆ ಥರಕ್ಕೆ ನಾವು ಆಸನ ಪ್ರಾರಂಭ ಮಾಡಿದಾಗ ಆಮೇಲೆ ಆ ಪ್ರಾಣಾಯಾಮ ಏನಿದೆ, ಪ್ರತ್ಯಾಹಾರ ಏನಿದೆ, ಧಾರಣ ಏನಿದೆ, ಧ್ಯಾನ ಏನಿದೆ, ಸಮಾಧಿ ಏನಿದೆ, ತನ್ನಷ್ಟಕ್ಕೆ ತಾನೇ ಅವು ಬರ್ತವೆ. ಬಂದಿತ್ತಾದಮೇಲೆ ಲಾಸ್ಟಲ್ಲಿ ನಾನು ಪ್ರಜ್ಞಾವಂತನಾಗಿ, ನಾನು ಸತ್ಯವಂತನಾಗಿ, ನಾನು ಪ್ರೇಮದಿಂದ ಅಥವಾ ಅಹಿಂಸೆಯಿಂದ ನಾನು ನಡವಳಿಕೆ ನನ್ನಲ್ಲಿ ರೂಪಿಸ್ಕೊಳ್ತೀನಿ. ಅದಕ್ಕೋಸ್ಕರ ಯಮ ನಿಯಮ ಲಾಸ್ಟಿಗೆ ಅವುಗಳನ್ನೇ ಯಮ ನಿಯಮಗಳು ಅಂತ ಹೇಳಿ ಮಾಡಿರೋದು. ಇಲ್ಲಿ ಮೊದಲು ಏನಾಗುತ್ತೆ, ನೀವು ಹೇಳಿದ್ದು ಸತ್ಯವಾದ ಮಾತು. ಜನ್ಮ ಜನ್ಮಾಂತರಗಳಿಂದ ನಾವು ಹುಟ್ಟಿದಂತಹ ಮಗುವಿಗೆ ನಾವು ಇದು ಮಾಡಬಾರದು, ಹೀಗೆ ಮಾಡಬೇಕು, ದೇಹದ ಆರೋಗ್ಯ ಅಂದರೆ ದೇಹ ಶುಚಿಯಾಗಿ ಇಟ್ಕೊಳ್ಳೋದು ಹೇಗೆ, ಮತ್ತು ಇನ್ನೊಬ್ಬರ ಜೊತೆ ನಾವು ಪ್ರೀತಿಯಿಂದ ಮಾತಾಡೋದು ಹೇಗೆ, ಮತ್ತು ಸರಿ ಯಾವುದು ತಪ್ಪು ಯಾವುದು, ಇದನ್ನು ಹೇಳ್ಕೊಡ್ತೀವಿ. ಇದೆಲ್ಲ ಯಮ ನಿಯಮಗಳ ಅಡಿನಲ್ಲಿ ಬರುತ್ತೆ. ಮಾಡಬೇಕಾದ್ದು ಮಾಡಬಾರದ್ದು ಯಾವುದು ಅಂತ ಹೇಳಿ ಅದು ನಮ್ಮ ಪೋಷಕರು ಮತ್ತು ನಮ್ಮ ಸಮಾಜ ಹೇಳ್ಕೊಟ್ಟ ರೀತಿಯಲ್ಲಿ ಇರುತ್ತೆ, ನನ್ನದೇ ರೀತಿಯಲ್ಲಿ ಇರುತ್ತೆ. ಒಳಗಡೆ ಏನಿದೆ, ಜನ್ಮ ಜನ್ಮಾಂತರದಲ್ಲಿ ಪಡ್ಕೊಂಡು ಬಂದಿರತಕ್ಕಂಥ ವಾಸನೆಗಳೇನಿದೆ, ಶಿಕ್ಷಣ ಕಲ್ತ್ಕೊಂಡು ಬಂದಿರೋದೇನಿದೆ, ನನ್ನ ರೀತಿಯಲ್ಲಿ ಇರೋದಿಲ್ಲ, ಅದು ಕಲಿಸ್ಕೊಟ್ಟಂತೂ ಆಗಿರುತ್ತೆ. ಆದ್ದರಿಂದ ಧ್ಯಾನದ ಮೂಲಕ ಸ್ವಯಂ ಜ್ಞಾನವನ್ನು ನಾವು ಗಳಿಸ್ಕೊಂಡಿದ್ದೆ ಆದರೆ ನಮ್ಮ ಒಳಗಡೆ ಇರತಕ್ಕಂಥ ಎಲ್ಲ ಮೌಲ್ಯಗಳು ಕೂಡ ಹೊರಗಡೆ ಬರುತ್ತೆ. ತಾವು ಶಿಕ್ಷಣ ತಜ್ಞರಿದ್ದೀರಿ, ನಿಮಗೆ ಶಿಕ್ಷಣದ ಒಂದು ವ್ಯಾಖ್ಯಾನ ಕೂಡ ಗೊತ್ತಿದೆ. ಕುವೆಂಪು ಅವರು ಒಂದು ಕಡೆಗೆ ಹೇಳ್ತಾರೆ, ಒಂದು ಮಗುವಿನ ಒಳಗಡೆ ಇರತಕ್ಕಂಥ ಎಲ್ಲ ಮೌಲ್ಯಗಳನ್ನು ಅನಾವರಣಗೊಳಿಸುವಂಥ ಪ್ರಯತ್ನವನ್ನು ಒಬ್ಬ ಶಿಕ್ಷಕ ಮಾಡಬೇಕು. ಅದೇ ಆತನ ಕರ್ತವ್ಯ, ಅದೇ ಶಿಕ್ಷಣದ ಒಂದು ಮುಖ್ಯ ಉದ್ದೇಶ ಅಂತ ಹೇಳ್ತಾರೆ. ಅಂದರೆ ಮಗು ಏನೂ ಗೊತ್ತಿಲ್ಲ ಅಂತಲ್ಲ, ಅದಕ್ಕೆಲ್ಲ ಗೊತ್ತಿದೆ. ಅದರ ಒಳಗಡೆ ಇರತಕ್ಕಂಥ ಕೌಶಲ್ಯ ಹೊರಮುಖವಾಗಿ ಹರಿಬೇಕು, ಅದು ಶಿಕ್ಷಣದ ಉದ್ದೇಶ ಆಗಬೇಕು ಅಂತ ಹೇಳ್ತಾರೆ. ಇದನ್ನು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಂಡ್ರು ಪತ್ರಿಜಿಯವರು. ಪ್ರತ್ಯಕ್ಷವಾಗಿ ಅದನ್ನು ಅಳವಡಿಸ್ಕೊಂಡ ನಂತರ ನಿಮ್ಮ ಒಳಗಡೆ ನೀವೆಲ್ಲರೂ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನಾವೆಲ್ಲರೂ ಕೂಡ ಇಳಿದು ಬಂದ ದೇವತೆಗಳು, ಈ ಭೂಲೋಕಕ್ಕೆ ಇಳಿದು ಬಂದಿದ್ದೀವಿ. ಎಲ್ಲರೂ ಕೂಡ ಎಲ್ಲ ಜನ್ಮ ಜನ್ಮಾಂತರಗಳಲ್ಲಿ ಅನುಭವಗಳನ್ನು ಗಳಿಸ್ಕೊಂಡಿರ್ತಕ್ಕಂಥವ್ರೆ. ಆದ್ದರಿಂದ ಇಲ್ಲಿ ಯಾರೂ ಕೂಡ ಶಾಶ್ವತವಾದ ಶಿಷ್ಯರಿಲ್ಲ, ಯಾರೂ ಕೂಡ ಗುರುಗಳಿಲ್ಲ, ಎಲ್ಲರೂ ಗುರುಗಳೇ ಅಂತನೋ ಅವರ ಮಾತಿನ ಹಿನ್ನೆಲೆ ಇದೇ ಆಗಿದೆ. ಆದ್ದರಿಂದ ನಮ್ಮ ಜೀವನದ ವಿನ್ಯಾಸ ನಾವು ಮಾಡಿಕೊಂಡೇ ಬಂದಿದ್ದೀವಿ ಮೇಲ್ಗಡೆಯಿಂದ. ಆದರೆ ಅದನ್ನು ಕೈಗೆ ತೆಗೆದುಕೊಳ್ತಕ್ಕಂಥದ್ದು ಏನು ಅಂತ ತಿಳ್ಕೊಳ್ಳುವಂಥ ಒಂದು ಪ್ರತ್ಯಕ್ಷವಾದ ಮಾರ್ಗ ಅಂತಂದರೆ ಅದು ಧ್ಯಾನ ಅಂತ ಹೇಳ್ತಾರೆ ಪತ್ರಿಜಿಯವರು. ಖಂಡಿತ ನೀವು ಕೂಡ ಬಹಳ ಚೆನ್ನಾಗಿ ಈ ವಿಚಾರಗಳನ್ನು ತಿಳಿಸಿದ್ರಿ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಈಗ ನೀವೇನು ಹೇಳಿದ್ರೆ, ಈಗ ಧ್ಯಾನ ಅಂತಕ್ಕಂಥದ್ದನ್ನು ಈಗ ಉದಾಹರಣೆಗೆ ನಾವು ಇನ್ನೊಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಆ ವ್ಯಾಲ್ಯೂಸ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಈಗ ಬಸವಣ್ಣನವರು 12ನೇ ಶತಮಾನದಲ್ಲೇ ಈಗ ಕಲಬೇಡ, ಕೊಲಬೇಡ, ಉಷೆ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಹಾಸ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಇದೆ. ಅಂದರೆ ಇದು ನಾವಿಲ್ಲಿ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಇದು 12ನೇ ಶತಮಾನದಲ್ಲೇ ನಮಗೆ ಹೇಳಿದ್ದಾರೆ. ಆದರೆ ಇದು ಎಲ್ಲರಿಗೂ ಗೊತ್ತು. ಇವು ಕಲಬೇಡ ಅಂಬೋದು ಗೊತ್ತು, ಸುಳ್ಳು ಹೇಳಬಾರ್ದು ಅಂಬೋದು, ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಅನ್ಯರಿಗೆ ಅಸೂಯೆ ಪಡ್ಕೊಳ್ಬಾರ್ದು, ಕೋಪ ಮಾಡ್ಕೊಳ್ಬಾರ್ದು, ಮತ್ತು ತನ್ನನ್ನು ಬಣಿಸ್ಕೊಳ್ಳೋಕೆ ಹೋಗಬಾರ್ದು, ಬೇರೆಯವ್ರನ್ನ ನಾನು ದೂಷಣೆ ಮಾಡಬಾರ್ದು ಅಂತಕ್ಕಂಥದ್ದು ಇದು ಮಾನವನ ಜನ್ಮ ಹುಟ್ಟಿದಂದಿನಿಂದನೂ ಬಂದಿದ್ದಾವೆ. ಬಟ್ ಇವೆಲ್ಲ ವ್ಯಾಲ್ಯೂಸ್ ಏನಿದ್ದಾವೆ, ಈ ವ್ಯಾಲ್ಯೂಸನ್ನು ಅಳವಡಿಕೆ ಮಾಡ್ಕೊಳ್ಳೋದು ಕಷ್ಟ. ಏಕದಮ್ಮಾಗೆ ನೀನು ಹಂಗಿರಪ್ಪ ಅಂತ ಅಂದರೆ ಆಗಲ್ಲ. ಅದು ಅದಕ್ಕೇನು ಅಂದರೆ ನೀವು ಹೇಳ್ದಂಗೆ ನಮ್ಮ ಇನ್ನರಲ್ಲಿ ಬರಬೇಕು. ಅದು ಸ್ವ ಅನುಭವದಲ್ಲಿ ನನಗೆ ನಾನು ಇನ್ನು ಮೇಲೆ ನಾನು ಪೂರ್ತಿ ಸತ್ಯನೇ ಹೇಳ್ತೀನಿ, ನಾನು ಇನ್ನೂ ಸತ್ಯವಂತನಾಗೇ ಇರ್ತೀನಿ, ನಾನು ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ ಅಂತ ನಾನು ಯಾವಾಗ ಡಿಸೈಡ್ ಮಾಡ್ತೀನಿ, ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಆ ಪ್ರಾಕ್ಟೀಸ್ ಮಾಡಿದಾಗ ಬರೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತಾಗ. ಅದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು, ಇಲ್ಲಿ ಮನಸ್ಸು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಇವಕ್ಕೆಲ್ಲಕ್ಕೂ ಆ ಮನಸ್ಸನ್ನು ಶುದ್ಧಿಗೊಳಿಸ್ಬೇಕಾದ್ರೆ, ಆ ಪರಿಶುದ್ಧತೆಯನ್ನು ತೆಗೆದುಕೊಳ್ಳೋದಕ್ಕೆ ನಾವು ಹೋಗೋದಕ್ಕೆ ಆದರೆ, ಮತ್ತು ಅದನ್ನೇ ಇಲ್ಲಿ ಯೋಗದಲ್ಲಿ, ಧ್ಯಾನದಲ್ಲಿ ಅಥವಾ ಶೂನ್ಯ ಮಾಡಬೇಕು ಅಂತಕ್ಕಂಥದ್ದನ್ನು. ಆ ಶೂನ್ಯ ಅಂದರೆ ಈ ಚಂಚಲ ಮನಸ್ಸೇನಿರ್ತವೆ, ಆ ಚಂಚಲ ಮನಸ್ಸುಗಳನ್ನು ನಾವು ಒಂದು ಕಡೆಯಲ್ಲಿ ನಾವು ಪೂರ್ತಿ ಸಂಪೂರ್ಣವಾಗಿ ಶೂನ್ಯ ಮಾಡ್ತಾ ಅವೆಲ್ಲನೂ ಹೋದಾಗ, ಆಗ ಶೂನ್ಯ ಆದಾಗ ನಮಗೆ ಒಂದು ಎನರ್ಜಿ ಬರುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ, ಆಗ ನಮಗೆ ನಾವು ಎನರ್ಜಿ ಬಂದಾಗ, ಆಗ ನಮ್ಮ ಒಂದು ಡಿಸಿಷನ್ ಏನಿರುತ್ತೆ ಅಥವಾ ನಮ್ಮ ಆಲೋಚನೆಗಳೇನಿರುತ್ತೆ ಅವು ಪರಿಶುದ್ಧವಾಗಿರ್ತವೆ ಅಂತ
ನಾವು ಮಾಡ್ತಕ್ಕಂಥ ಆಲೋಚನೆ ಇರ್ಬೋದು, ನಾವು ಮಾತಾಡ್ತಕ್ಕಂಥದ್ದು, ಈ ಒಂದು ಅಂಶಗಳು ಏನು ಬರ್ತವೆ ಆ ಬರೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಅಂತಕ್ಕಂಥದ್ದು ಪ್ರಾಕ್ಟಿಕಲ್ ಅಂಶವನ್ನು ಇಟ್ಕೊಂಡು ಇದನ್ನು ಮನುಷ್ಯನ ಒಳಗಡೆ ಇಂದ ಸ್ಟಾರ್ಟ್ ಆಗಬೇಕು. ನಾವು ಸುಮ್ಮನೆ ಕಟ್ಟಳೆಗಳು ನಿಯಮಗಳನ್ನು ಮಾಡಿದ್ರೆ ಅದು ಬರಲ್ಲ ಅಂತಕ್ಕಂಥ ಒಂದು ಭಾವನೆಯಿಂದ ಇವರು ಪ್ರಾಕ್ಟಿಕಲ್ಗೆ ಅತಿ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಇಲ್ಲಿ ಒತ್ತನ್ನು ಕೊಟ್ಟು ಅದು ಪ್ರಾಕ್ಟಿಕಲಿಟಿಯನ್ನೇ ಇವರು ಪ್ರಾಕ್ಟೀಸ್ ಮಾಡ್ತಾ ಇರತಕ್ಕಂಥ ಥಿಯರಿ ಅಲ್ಲ. PSSM ಸತ್ಯವಾದ ಮಾತು ಇದು. ನೀವು ಕೂಡ ಹೇಳಿದ್ರಿ ಒಂದು ಮಾತು, ಪತಂಜಲಿ ಯೋಗ ಮಾರ್ಗದಲ್ಲಿ ಯೋಗ ಅಂತ ಅನ್ನೋದಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಯೋಗ ಚಿತ್ತವೃತ್ತಿ ನಿರೋಧ. ಅದು ಆ ವ್ಯಾಖ್ಯಾನವನ್ನ ಬಿಡಿಸಿ ಹೇಳ್ತಕ್ಕಂಥದ್ದು ಇದೆಯಲ್ಲ. ಹೌದು, ಚಿತ್ತವೃತ್ತಿ, ಚಿತ್ತ ಅಂತಂದ್ರೆ ಏನು, ಮನಸ್ಸು. ವೃತ್ತಿ, ಅದರದ್ದು ಕೆಲಸ ಏನು, ಅದನ್ನ ವಿರೋಧಿಸೋದು, ನಿರೋಧಿಸೋದು, ನಿಲ್ಲಿಸೋದು ಹೇಗೆ, ಮನಸ್ಸಿನ ಆಲೋಚನೆಗಳನ್ನು ನಿಲ್ಲಿಸೋದು ಹೇಗೆ ಅಂತ ಅನ್ನೋದು ವೈಜ್ಞಾನಿಕವಾಗಿ ಯಾರೂ ಹೇಳ್ಕೊಡ್ತಿರ್ಲಿಲ್ಲ. ಹೇಳ್ತಿದ್ರು, ಅದು ಕೂತು ಸಾಧನೆ ಮಾಡಯ್ಯ ನಿನಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು. ಆದರೆ ಸಾಧನೆಯ ಮಾರ್ಗ ಏನು, ಸಾಧನೆಯ ವಿಧಿವಿಧಾನಗಳು ಏನು ಅಂತ ಅನ್ನೋದು ಗೊತ್ತಿರಲಿಲ್ಲ. ಉಸಿರಾಟದ ಮೇಲೆ ಗಮನ ಹರಿಸಿ ನಾವು ಸದಾ ನಿರಂತರವಾಗಿ ಉಸಿರಿನ ಜೊತೆಗೆ ನಾವು ಒಂದಾಗಿದ್ದರೆ ಮನಸ್ಸು ತಾನಾಗೆ ಖಾಲಿ ಆಗತ್ತೆ ಅಂತ ಅನ್ನೋದು ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಯಾಕಂದರೆ ಮನುಷ್ಯ ಏಕಕಾಲಕ್ಕೆ 2 ಕೆಲಸಗಳನ್ನು ಮಾಡಲಾರ. ಒಂದು ಆಲೋಚನೆ ಮಾಡುವಂಥದ್ದು, ಇನ್ನೊಂದು ಉಸಿರಾಟದ ಮೇಲೆ ಗಮನ ಹರಿಸುವಂಥದ್ದು. ಹಾಗಾಗಿ ಉಸಿರಾಟದ ಮೇಲೆ ಗಮನ ಹರಿಸ್ತಾ ಇದ್ದರೆ ಆಲೋಚನೆಗಳು ತಾನಾಗೆ ಇಲ್ಲವಾಗತ್ತೆ ಅಂತೇಳಿ ಧ್ಯಾನ ವಿಜ್ಞಾನದ ನಿಯಮ ಅಂಥೇಳಿ ಪತ್ರಿಜಿಯವರು ವೈಜ್ಞಾನಿಕವಾಗಿ ತಿಳಿಸ್ಕೊಟ್ರು. ಅಲ್ಲಿಗೆ ಇದು ಸಾಧನಾ ಮಾರ್ಗಕ್ಕೆ ಒಂದು ಒಳ್ಳೆಯ ಇದಾಯಿತು, ಏನೋ ಮೆಟ್ಟಿಲಾಯಿತು ಅಂತ ಅನ್ನೋದು ನಾನಾದರೂ ಭಾವಿಸ್ತೇನೆ. ಅದು ಬಹಳಷ್ಟು ಜನ ಇದು ಅನುಭವದಿಂದ, ಅಂದರೆ ಅವರು ಧ್ಯಾನವನ್ನು ಕಲಿತು ಅಭ್ಯಾಸ ಮಾಡಿ ಇದು ಸತ್ಯವಾದ ಒಂದು ವೈಜ್ಞಾನಿಕ ವಿಧಾನ, ಇದು ಅತ್ಯಂತ ಸರಳವಾದ್ದು, ಇದು ಸುಲಭವಾದ್ದು ಅಂತ ಅಂಗೀಕರಿಸಿದ ತಕ್ಷಣ ಯೋಗ ಮಾರ್ಗದಲ್ಲಿ ಮೊದಲನೇ ಹೆಜ್ಜೆ ಇಟ್ಟ ಹಾಗೆ ಆಯಿತು, ಎಲ್ಲ ಸಾಧಕರು ಆಯಿತು ಅಂತ ಅನ್ನೋದು ನಂದು ಕೂಡ ಅಭಿಪ್ರಾಯ. ನಿಜ ಅದು. ಹಾಗೆ ಪತ್ರಿಜಿಯವರು ಯಶಸ್ಸನ್ನು ಸಾಧಿಸೋದಕ್ಕೆ ಯೋಗವನ್ನು ಕೇವಲ ಆಸನಗಳಷ್ಟೇ ಅಲ್ಲ ಅಂಥೇಳಿ ಎಲ್ರಿಗೂ ಕೂಡ ಮನವರಿಕೆ ಮಾಡಿಕೊಡೋದಕ್ಕೆ ಈ ಧ್ಯಾನ ಮಾರ್ಗ, ಅದರಲ್ಲೂ ಕೂಡ ಉಸಿರಾಟವನ್ನು ಗಮನ ಹರಿಸಿ ಮಾಡ್ತಕ್ಕಂಥ ಈ ಒಂದು ಸರಳ ವಿಧಾನ ಬಹಳ ಅನುಕೂಲಕ್ಕೆ ಬಂತು ಅಂತಂದ್ರೆ ನಾನಾದರೂ ಭಾವಿಸ್ತೇನೆ. ಕರೆಕ್ಟ್ ಸರ್. ಈ ಸರಳ ವಿಧಾನಕ್ಕೆ ನಾವು ನೋಡೋದೇ ಆದಾಗ ಈಗ ಪತ್ರಿಜಿಯವರು ಈಗ ಧ್ಯಾನ ಆ ಯೋಗ ಅಂತಕ್ಕಂಥದ್ದು ಆಸನ ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ಆಸನ ಯಾವುದು? ಈಗ ಪತಂಜಲಿ ಹೇಳಿರೋ ಪ್ರಕಾರ ಆಸನಗಳನ್ನು ಈಗ ನಾವು ಬೇರೆ ಹಠಯೋಗಕ್ಕೆ ಹೋದಾಗ ಇಲ್ಲಿ ಯೋಗಗಳಲ್ಲಿ ನಾನಾ ಥರದ ಯೋಗಗಳಿದ್ದಾವೆ. ಆ ಯೋಗಗಳ ಈಗ ಹಠಯೋಗಕ್ಕೆ ಹೋದಾಗ ಆಸನಗಳು ಪ್ರಾಮುಖ್ಯತೆ ಅಲ್ಲಿರುತ್ತೆ. ಈಗ ನಾವು ಧ್ಯಾನ ಇದು ಪತಂಜಲಿ ಯೋಗಕ್ಕೆ ಬಂದಾಗ ಇಲ್ಲಿ ಧ್ಯಾನ ಇಂಪಾರ್ಟೆಂಟ್ ಆಗುತ್ತೆ. ಪತಂಜಲಿ ಹೇಳೋ ಪ್ರಕಾರ ಏನಂದರೆ ಸ್ಥಿರ ಸುಖಾಸನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಪತ್ರಿಜಿ ಅವರು ಸಹ ಅದನ್ನೇ ಸ್ಥಿರ ಸುಖಾಸನನ್ನೇ ಹೇಳ್ತಾರೆ. ನಿಮಗೆ ಕಂಫರ್ಟಬಲ್ ಝೋನಲ್ಲಿ ಯಾವ ಆಸನದಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೋ ಆ ಆಸನದಲ್ಲಿ ಕೂತು ನೀವು ಉಸಿರನ್ನು ಗಮನಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಉಸಿರನ್ನು ಗಮನಿಸಿದಾಗ ನೀವು ಹೇಳಿದ ರೀತಿಯಲ್ಲಿ ಈಗ ಏನು ಸೈಂಟಿಫಿಕಲಿ ಈಗ ಮನಸ್ಸಿನ ಆಲೋಚನೆಗಳು ಎಲ್ಲನೂ ಹೇಗೆ ಶೂನ್ಯ ಸ್ಥಿತಿಗೆ ಬರ್ತವೆ ಅಂತಕ್ಕಂಥದ್ದನ್ನು ಗಮನಿಸಿದಾಗ ಬಹುತೇಕ ಜನಕ್ಕೆ ಇಲ್ಲಿ ಡೌಟ್ ಇರೋದೇನು ಅಂದರೆ, ನಾನೀಗ ಕೂತ್ಕೊಳ್ತೀನಿ ಎಲ್ಲ ಯೋಚನೆಗಳು ಬರ್ತವೆ ಅಂತಾರೆ. ಈಗ ನಮಗೆ ಕೇಳೋ ಪ್ರಶ್ನೆಗಳೆಲ್ಲ ನಾವು ನೋಡಿದಾಗ ಅಂದರೆ ಈ ಒಂದು ತಾತ್ವಿಕ ನೆಲೆಗಟ್ಟನ್ನು ಅಥವಾ ಸೈಂಟಿಫಿಕ್ ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಈ ಧ್ಯಾನದಲ್ಲಿ. ಪತ್ರಿಜಿಯವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಕೂತು ಧ್ಯಾನ ಮಾಡ್ತಾ 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 ಹೋದಾಗ ಏನಾಗುತ್ತೆ, ನಮ್ಮಲ್ಲಿ ಈಗ ಎಲ್ಲ ಅದು ಆಲೋಚನೆನೇ ಇರುತ್ತೆ, ಪಾಸ್ಟ್ದು ಇರುತ್ತೆ, ಪ್ರೆಸೆಂಟ್ದು ಇರುತ್ತೆ, ಮತ್ತು ಫ್ಯೂಚರ್ದು ಇರುತ್ತೆ. ಎಲ್ಲ ಆಲೋಚನೆಗಳನ್ನು ಯೋಚನೆ ಮಾಡ್ತಾ ಇರ್ತೀವಿ. ಧ್ಯಾನಕ್ಕೆ ನಾವು ಕೂತಾಗ ಏನಾಗುತ್ತೆ ಅಂದರೆ, ಆಲೋಚನೆಗಳು ಹೇಗೆ ಕೆಲವರಿಗೆ ಸಡನ್ನಾಗಿ ಶೂನ್ಯ ಆಗ್ಬೋದು, ಕೆಲವ್ರಿಗೆ ಆಗದೇನೂ ಇರ್ಬೋದು, ಕೆಲವರಿಗೆ ಎಲ್ಲ ಆಲೋಚನೆಗಳು ಬರ್ತವೆ. ಪಾಸ್ಟ್ನವೇನಿದ್ದಾವೆ, ಪ್ರೆಸೆಂಟ್ನವೇನಿದ್ದಾವೆ, ಮತ್ತು ಫ್ಯೂಚರ್ ಏನಿದ್ದಾವೆ. ಬಂದಾಗ ನಾವು ಅದನ್ನೇ ಬಿಡದೇನೆ ನಾವು ಧ್ಯಾನವನ್ನು ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ ಅವರು, ಪತ್ರಿಜಿಯವರು. ಅಂದರೆ ಒಂದು ಪ್ರೇಮದ ರೀತಿಯಲ್ಲಿ ನಾನು ಪ್ರೀತಿ ಮಾಡಿ ನನಗೆ ಧ್ಯಾನನೇ ನನಗೆ ಮುಖ್ಯ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾನು ಕೂತಿತ್ತೇ ಆಗಿ ಆ ಧ್ಯಾನ ನಾನು ಬಿಡಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಮಾಡ್ತಾ ಇರುವಾಗ ಎಲ್ಲ ಆಲೋಚನೆಗಳು ಬಂದಾಗ ನಾನು ಉಸಿರಿನ ಕಡೆಗೆ ಮಾತ್ರ ಗಮನ ಹರಿಸಿದಾಗ, ಆ ಗಮನ ಹರಿಸಿದಾಗ ಏನಾಗುತ್ತೆ, ಅದು ಕೆಲವೊಂದು ಸಂದರ್ಭದಲ್ಲಿ ಈಗ ಇಷ್ಟು ಒಂದು 100 ಉದಾಹರಣೆಗೆ ಹೇಳಿದರೆ ಒಂದು 100 ಆಲೋಚನೆಗಳು ನನ್ನ ತಲೆಯಲ್ಲಿದ್ದಾವೆ ಅಂತ ಇಟ್ಕೊಳ್ಳೋಣ. ಧ್ಯಾನ ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ 100ರಿಂದ 80ಕ್ಕೆ ಬರ್ಬೋದು, 80ರಿಂದ 60ಕ್ಕೆ ಬರ್ಬೋದು, 60ರಿಂದ 50ಕ್ಕೆ ಬರ್ಬೋದು, 50ರಿಂದ 20ಕ್ಕೆ ಬರ್ಬೋದು, 20ರಿಂದ 10ಕ್ಕೆ ಬರ್ಬೋದು, 10ರಿಂದ 5ಕ್ಕೆ ಬರ್ಬೋದು, 5ರಿಂದ 2ಕ್ಕೆ ಬರ್ಬೋದು, 2ರಿಂದ 1ಕ್ಕೆ ಬರುತ್ತೆ. ಈ 1ಕ್ಕೆ ಬಂದಿತ್ತ ಆಮೇಲೆ ಶೂನ್ಯ ಮಾಡೋದು ಈಸಿ ಅಂತ ಪತ್ರಿಜಿ ಅವರು ಹೇಳ್ತಕ್ಕಂಥವ್ರು. ಅಂದರೆ ಇದನ್ನು ಅವರು ಏನು ಹೇಳ್ತಾರೆ ಅಂದರೆ,
ಭಾಳ ಸಿಂಪಲ್ಲಾಗಿ ಒಂದು ಸೂತ್ರದಲ್ಲಿ ಹೇಳ್ತಾರೆ, ಅನೇಕತೆಗಳು ಅಂದರೆ ಅನೇಕ ವಿಚಾರಗಳು ಏನಿದೆಯೋ ಅನೇಕತೆಗಳಿಂದ ನಾನು ಏಕತೆಗೆ ಬರಬೇಕು. ಫಸ್ಟು ಒಂದಕ್ಕೆ ಬರಬೇಕು ಅಂತ ಏಕ ಆಲೋಚನೆ. ಏಕ ಆಲೋಚನೆಗೆ ಏಕ ಆಲೋಚನೆಗೆ ಬಂದಾಗ ತದನಂತರದಲ್ಲಿ ನಾನು ಶೂನ್ಯ ಮಾಡೋದು ಈಸಿ. ಒಂದೇ ಇರುತ್ತೆ ಅಲ್ಲಿ, ಒಂದನ್ನು ಶೂನ್ಯ ಮಾಡೋದು ಈಸಿ. ಈಗ 100 ಆಲೋಚನೆಗಳಿದ್ದಾಗ ನಾನು ಶೂನ್ಯ ಮಾಡೋದು ಕಷ್ಟ. ಅದಕ್ಕೆ ಜನಗಳು ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಏನಾಗುತ್ತೆ, ಅನೇಕ ಆಲೋಚನೆಗಳು ಬರ್ತಾ ಇರ್ತವೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನೇ ಸಾಧನೆ ಮಾಡಬೇಕು. ಅದಕ್ಕೆ ಇದನ್ನು ಸಾಧನೆ ಅಂತ ಕರೀತಕ್ಕಂಥದ್ದು. ಸಾಧನೆ ಮಾಡಿದಾಗ ಮಾತ್ರ ನಾವು ಏಕತೆಗೆ ಹೋಗ್ತೀವಿ. ಏಕತೆಯಿಂದ ನಾವಲ್ಲಿ ಒಂದನ್ನು ಮಾತ್ರನೇ ಕಾನ್ಸಂಟ್ರೇಟಲ್ಲಿ ಇರ್ತೀವಿ, ಏಕಾಗ್ರತೆಗೊಳಿಸ್ತೀವಿ ಒಂದು ವಿಷಯದ ಬಗ್ಗೆನೇ, ಒಂದು ಯೋಚನೆ ಬಗ್ಗೆನೇ. ಆಮೇಲೆ ಅದನ್ನು ಸಹ ಶೂನ್ಯ ಮಾಡ್ತೀವಿ. ಆಗ ನಾವು ಶೂನ್ಯದಲ್ಲಿ ಹೋಗೋದಕ್ಕೆ ಈಸಿ ಆಗುತ್ತೆ. ಆಗ ಮನಸ್ಸು ಖಾಲಿ ಆಗುತ್ತೆ ಅಥವಾ ಮನಸ್ಸು ಶೂನ್ಯ ಆಗುತ್ತೆ. ಆ ಶೂನ್ಯದ ಸ್ಥಿತಿ ನಾವು ತಲುಪಿದಾಗ ನಮ್ಮಲ್ಲಿ ಒಂದು ಎನರ್ಜೈಸ್ ಆಗುತ್ತೆ ಅಂತಕ್ಕಂಥದ್ದನ್ನು ಕಾನ್ಸೆಪ್ಟನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಈ ರೀತಿಯಲ್ಲಿ ನಾವು ಧ್ಯಾನವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಹೋಗಬೇಕಾಗತ್ತೆ. ಅದನ್ನೇ ಅವರು ಸೂತ್ರದಲ್ಲಿ ಅನೇಕತೆಗಳಿಂದ ಏಕತೆಗೆ ಬರಬೇಕು, ಏಕತೆಯಿಂದ ಶೂನ್ಯಕ್ಕೆ ಹೋಗೋದು ಈಸಿ ಅಂತಕ್ಕಂಥ. ಆಗ ಶೂನ್ಯದಲ್ಲಿದ್ದಾಗ ನನಗೆ ವಿಶ್ವಶಕ್ತಿ ನನ್ನಲ್ಲಿ ಪ್ರವೇಶಿಸುತ್ತೆ ಅಂತಕ್ಕಂಥದ್ದನ್ನು ಅವರು ಈ ಧ್ಯಾನದಲ್ಲಿ ಕಟ್ಕೊಟ್ಟಿದ್ದಾರೆ. ಇದನ್ನು ಸಹ ಒಂದು ಕಡೆ ಸ್ವಾಮಿ ವಿವೇಕಾನಂದರು ಸಹ ಏನು ಹೇಳ್ತಾರೆ, ಕಾನ್ಸಂಟ್ರೇಷನ್ ಈಸ್ ಸಕ್ಸಸ್ ಕೀ ಅಂತ ಹೇಳ್ತಾರೆ. ಅಂದರೆ ನಾವು ಯಾವುದೇ ಒಂದು ಯಶಸ್ಸನ್ನು ಪಡಿಬೇಕು ಅಂದರೆ ಒಂದು ಕಡೆಗೆ ಫೋಕಸ್ ಮಾಡಬೇಕು ಅಂತಕ್ಕಂಥದ್ದು. ಆ ಫೋಕಸ್ಸಿಗೆ ಪತ್ರಿಜಿಯವರು ಭಾಳ ಸುಲಭವಾಗಿರ್ತಕ್ಕಂಥದ್ದು. ನಾವೆಲ್ಲಿ ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಾವು ಮನೆಯಲ್ಲೂ ಮಾಡ್ಬೋದು ಅಥವಾ ನಾವು ಎಲ್ಲಿದ್ದರೂ ಮಾಡೋದು, ಎನಿ ಟೈಮ್ ಎನಿವೇರ್ ಎನಿ ಸಿಚುವೇಶನ್ ಪತ್ರಿಜಿ ಹೇಳ್ತಕ್ಕಂಥದ್ದು. ಅಂದರೆ ಯಾವುದೇ ದೇಶ ಕಾಲ ಪರಿಸ್ಥಿತಿ ಅಂತ ಏನು ಕರಿತೀವಲ್ಲ, ಆ 3 ಸ್ಥಿತಿಗಳಲ್ಲೂ ಇದನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಉಸಿರಿನ ಮೇಲೆ ಗಮನ, ನಮ್ಮ ಉಸಿರು ನಮ್ಮ ಹತ್ರನೇ ಇರುತ್ತೆ, ಬೇರೆಯವ್ರ ಹತ್ರ ಎಲ್ಲೂ ಹೋಗಂಗಿಲ್ಲ, ಯಾವುದನ್ನು ನಾವು ಡಿಪೆಂಡ್ ಆಗಂಗಿಲ್ಲ. ನಮ್ಮ ಉಸಿರನ್ನು ನಾವು ಗಮನಿಸ್ತಾ ನಾವು ಹೋಗ್ತಾ ಇರುವ ಸಂದರ್ಭದಲ್ಲಿ ಆಗ ನಾವು ಧ್ಯಾನದ ಸ್ಥಿತಿಗೆ ನಾವು ಆ ಅಭ್ಯಾಸವನ್ನು ಮಾಡ್ತಾ ನಾವು ಹೋಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ಸರಳವಾಗಿ ಪ್ರತಿಯೊಬ್ಬರೂ ಸಹ ಈ ಮಾನವ ಜನಾಂಗ ಏನಿದೆ ಅವನು ಎಜುಕೇಟೆಡ್ ಇರ್ಬೋದು ಅಥವಾ ಅನ್ಎಜುಕೇಟೆಡ್ ಇರ್ಬೋದು, ಶ್ರೀಮಂತ ಇರ್ಬೋದು ಅಥವಾ ಬಡವ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಎಲ್ಲರೂ ಮಾಡೋದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಒಂದು ಧ್ಯಾನದ ವಿಧಾನವನ್ನು ಪತ್ರಿಜಿಯವರು ಕಟ್ಕೊಟ್ಟಿದ್ದಾರೆ. ನೀವು ಹೇಳಿದು ಸತ್ಯವಾದ ಮಾತು. ಬಹಳ ಎಷ್ಟು ಚೆನ್ನಾಗಿ ವೈಜ್ಞಾನಿಕವಾಗಿ ಪತ್ರಿಜಿಯವರು ನಿರೂಪಿಸ್ತಾರೆ ಅಂತ ಅನ್ನೋದು ಹೇಳೋದಾದರೆ, ನನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಬಹಳಷ್ಟು ದಾರ್ಶನಿಕರು ಹೇಳಿದ್ದಾರೆ, ಫ್ರಮ್ ಮೆನಿ ಥಾಟ್ಸ್ ಟು ಒನ್ ಥಾಟ್, ಫ್ರಮ್ ಒನ್ ಥಾಟ್ ಟು ನೋ ಥಾಟ್ ಅಂತ. ಇದು ಸಂಕ್ಷಿಪ್ತವಾಗಿ ಹೇಳುವಂಥದ್ದು. ಅನೇಕ ಆಲೋಚನೆಗಳಿಂದ ಏಕ ಆಲೋಚನೆಗೆ ಶೂನ್ಯ ಸ್ಥಿತಿ ಅಂತ. ಇದು ಒಂದು ಪ್ರೋಸೆಸ್, ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಸಂಭವಿಸಬೇಕು ಅಂತ ಅನ್ನೋದಾದರೆ ನಾವು ಏನೆಲ್ಲ ಮಾಡಬಹುದು? ಸ್ಥಿರ ಸುಖಾಸನ ಅಂತ ಅನ್ನೋದೊಂದು ಇದ್ದೇ ಇದೆ. ಯೋಗದಲ್ಲಿ ಆಸನಗಳೆಲ್ಲ ಆದಮೇಲೆ ಒಂದು ಆಸನ ಇಟ್ಕೊಳ್ಬೇಕು. ಅದ್ಯಾವುದು ಅಂತಂದರೆ ಸ್ಥಿರವಾಗಿ ಕುಳಿತುಕೊಳ್ಬೇಕು, ಸುಖವಾಗಿ ಕುಳಿತುಕೊಳ್ಬೇಕು. ಎರಡೇ ಕಂಡೀಷನ್. ಅದ್ಯಾವುದು? ಆರಾಮವಾಗಿ ಕುಳಿತುಕೊಳ್ಳಿ. ಸ್ಥಿರ ಸುಖ ಆಸನ ಅಂದರೆ ಒಂದು ಆಸನ. ಮತ್ತು ಪ್ರಾಣಾಯಾಮದ ಬಗ್ಗೆ ವಿಷಯ ಬರುತ್ತೆ. ಪ್ರಾಣಾಯಾಮ ಅಂತಂತಂದರೆ ಹಲವಾರು ರೀತಿಯ ಉಸಿರಾಟದ ಪ್ರಕ್ರಿಯೆಗಳು ವೈವಿಧ್ಯಮಯವಾಗಿ ಮಾಡ್ತಕ್ಕಂಥದ್ದು. ಅದರಿಂದ ನಮ್ಮ ದೇಹದ ಒಳಗಡೆ ಆಮ್ಲಜನಕ ವಿಶೇಷವಾಗಿ ಹರಿಯುವಂಥದ್ದು. ಅದು ನಮ್ಮ ಜೀವಕೋಶಗಳಿಗೆ ಒಂದು ಪುನರುಜ್ಜೀವನವನ್ನು ಕಲ್ಪಿಸ್ತಕ್ಕಂಥದ್ದು ಅನ್ನೋದೆಲ್ಲ ಇದೆ. ಅದು ವೈಜ್ಞಾನಿಕವಾದ ಇದೆ. ಅಲ್ಲಿ ಒಂದು ಪತ್ರಿಜಿಯವರು ಹೇಳೋದೇನು ಅಂತಂದರೆ, ಸ್ಥಿರ ಸುಖ ಆಸನವನ್ನು ಹೇಗೆ ಪತಂಜಲಿಯವರು ಹೇಳಿದ್ದಾರೆ ಅದನ್ನು ಇವರು ಇಲ್ಲಿ ಹೇಳ್ತಾರೆ. ಆದರೆ ಅದಕ್ಕೆ ಕಡ್ಡಾಯವಾಗಿ ಹೀಗೆ ಕುಳಿತುಕೊಳ್ಬೇಕು, ಪದ್ಮಾಸನದಲ್ಲೇ ಕುಳಿತುಕೋಬೇಕು ಅಂತನೋ ಕಡ್ಡಾಯವನ್ನು ತೆಗೆದು ಸರಳೀಕರಣ ಮಾಡಿದರು ಪತ್ರಿಜಿಯವರು. ಹೇಗಾದರೂ ಕುಳಿತುಕೊಳ್ಳಿ, ನೆಲದಲ್ಲಿ ಕುಳಿತುಕೊಳ್ಳಿ ಅಥವಾ ಚೇರಲ್ಲಿ ಕುಳಿತುಕೊಳ್ಳಿ ಅಥವಾ ಮಲಗುವ ಹಾಸಿಗೆ ಮೇಲಾದರೂ ಕುಳಿತುಕೊಳ್ಳಿ, ಒಟ್ಟು ಅಲ್ಲಾಡದೆ ನೀವು ಸ್ಥಿರವಾಗಿ ಕುಳಿತುಕೊಳ್ಳಿ, ಸುಖವಾಗಿ ಕುಳಿತುಕೊಳ್ಳಿ ಅಂತ ಹೇಳಿ ಸರಳೀಕರಣ ಮಾಡಿದ್ರು ಅದನ್ನು, ಆಸನಗಳನ್ನು. ಒಂದು ಆಸನ ಅವರು ಹೇಳಿದ್ದು ಆಯಿತು. ಆಮೇಲೆ ನಂತರ ನೀವು ಹಲವಾರು ಪ್ರಾಣಾಯಾಮ ವಿಧಾನಗಳನ್ನು ಮಾಡೋ ಬದಲು ಸರಳವಾದ ಉಸಿರಾಟವನ್ನು, ಅದು ಸರಳ ಪ್ರಾಣಾಯಾಮ, ಅದನ್ನು ನೀವು ಗಮನಿಸಿ ಅಂತಂದರು. ಅಲ್ಲಿ ಒಂದು ಆಸನ ಮತ್ತು ಒಂದು ಪ್ರಾಣಾಯಾಮ ಎರಡು ಸೇರಿ ಧ್ಯಾನವನ್ನು ಆಗಿ ಪರಿವರ್ತನೆ ಆಗುತ್ತೆ ಅಂಥೇಳಿ ಅವರು ಸರಳವಾಗಿ ವಿವರಣೆ ಕೊಟ್ಟಂಥದ್ದು ಬಹಳ ಜನಕ್ಕೆ ಅದು ಅರ್ಥ ಆಯಿತು. ನನಗೂ ಕೂಡ ಅದು ಅರ್ಥ ಆಗಿ ನಾನು ಈಗಲೂ ಕೂಡ ಧ್ಯಾನವನ್ನು ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು ಅಂತಂದರೆ ಹಲವಾರು ಆಸನಗಳ ಬದಲು ನಾವು ಒಂದು ಆಸನವನ್ನು ಮಾಡೋಣ. ಅದು ಸ್ಥಿರ ಸುಖ ಆಸನ. ಅದಕ್ಕೆ ಕಟ್ಟುಪಾಡುಗಳು ಏನಿಲ್ಲ. ಕೇವಲ ನಮ್ಮ ಬೆನ್ನುಹುರಿ ಒಂದು ಸ್ವಲ್ಪ ನೆಟ್ಟಿಗಿದ್ರೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದರೆ ವಿಶ್ವಪ್ರಾಣ ಶಕ್ತಿ ನಮ್ಮ ಒಳಗಡೆ ಹರಿಬೇಕು ಅಂತಂತಂದರೆ
ಆ ಬೆನ್ನುಹುರಿಯ ಒಂದು ಸುತ್ತಮುತ್ತಲು ಕಾಣದಂತೆ ಇರತಕ್ಕಂಥ ನಮ್ಮ ನಾಡಿ ಮಂಡಲ ಏನಿದೆ ಅದು ವಿಶ್ವಪ್ರಾಣ ಶಕ್ತಿಯನ್ನು ಸ್ವೀಕಾರ ಮಾಡಿ ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ. ಹಾಗಾಗಿ ಒಂದು ಸ್ವಲ್ಪ ನೆಟ್ಟಿಗೆ ಕುಳಿತುಕೊಳ್ಳುವಂಥ ಅವಶ್ಯಕತೆ. ಬಾಕಿ ಅದು ಬಿಟ್ಟರೆ ಬಾಕಿ ನಾವು ಹೇಗಾದ್ರೂ ಆರಾಮಾಗಿ ಕುಳಿತುಕೊಳ್ಬೇಕು ಅಂಥೇಳಿ. ವಿಶೇಷವಾಗಿ ಪತ್ರಿ ಸರ್ ಯಾಕೆ ಈ ನಿಯಮವನ್ನು ಸಡಿಲ ಮಾಡಿದ್ರು, ಪದ್ಮಾಸನವೇ ಬೇಕು ಅಂತ ಅಲ್ಲ ಅಂತಂದರೆ ಆರಂಭದಲ್ಲಿ ಎಲ್ಲರೂ ಕೂಡ ಧ್ಯಾನ ಮಾರ್ಗಕ್ಕೆ ಬರಲಿ, ತದನಂತರ ಅದು ಸರಿ ತಪ್ಪುಗಳನ್ನು ವಿವೇಚನೆ ಮಾಡಿಕೊಂಡು ಸರಿಪಡಿಸ್ಕೊಳ್ತಾರೆ ಅನ್ನೋ ಉದ್ದೇಶದಲ್ಲಿ ಹೀಗೆ ಮಾಡಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತೇನೆ. ಅಂದರೆ ಆ ನಿಟ್ಟಿನಲ್ಲಿ ನಾವು ನೋಡೋದಾದಾಗ ಅಂದರೆ ಸರಳತೆಗೆ ಹೋಗ್ತಾರೆ ಸರ್ ಇವರು. ಹೌದು. ಅಂದರೆ ಈಗ ಪದ್ಮಾಸನ ಹಾಕಿ ನಾವು ಮಾಡಬೇಕಾ ಅಥವಾ ವಜ್ರಾಸನ ಹಾಕಿ ಮಾಡಬೇಕಾ, ಅದು ಯಾವುದೂ ತಪ್ಪೇನಲ್ಲ. ವಜ್ರಾಸನದಲ್ಲೂ ಮಾಡ್ಬೋದು, ಪದ್ಮಾಸನದಲ್ಲೂ ಮಾಡ್ಬೋದು. ಆದರೆ ಪತ್ರಿಜಿಯವರು ಕಾನ್ಸೆಪ್ಟ್ ಏನಿದೆ ಅಂದರೆ ಈಗಿನ ಒಂದು ಆಧುನಿಕ ಕಾಲದಲ್ಲಿರ್ತಕ್ಕಂಥವ್ರು, ಈಗ ನಮ್ಮಲ್ಲಿ ಒಬೆಸಿಟಿ ಇರ್ತಕ್ಕಂಥವ್ರು ಏನಿದ್ದಾರೆ, ಆ ಒಬೆಸಿಟಿ ಇರ್ತಕ್ಕಂಥವ್ರೇ ಆಗಲಿ ಅಥವಾ ನಾವು ನಾರ್ಮಲ್ಲೇ ಮನುಷ್ಯ ಆದ್ರೂ ನಾನೀಗ ಪದ್ಮಾಸನದಲ್ಲಿ ಸ್ಥಿರವಾಗಿ ಕೂತ್ಕೊಳ್ಳೋದಕ್ಕೆ ನನಗೆ ಟೈಮ್ ಆಗಲ್ಲ. ಅಂದರೆ ಕೂತ್ರೆ ಒಂದು 5 ನಿಮಿಷ ಕೂರ್ಬೋದು. ಈಗ ನಾನು 1 ಅವರ್ ಧ್ಯಾನ ಅಥವಾ ಹಾಫ್ ಆನ್ ಅವರ್ ಧ್ಯಾನ ಮಾಡಬೇಕಾದ್ರೆ ಅದು ಸಾಧ್ಯತೆ ಇಲ್ಲದೇ ಇರೋದರಿಂದ ಪ್ರಾಕ್ಟಿಕಲಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಆಮೇಲೆ ಈಗ ನಾವು ಈಗ ಪತಾಂಜಲಿ ಅವರು ಹೇಳಿರೋದೇನು, ಸ್ಥಿರ ಸುಖಾಸನ ಅಂತಲೇ ಹೇಳಿದ್ದಾರೆ. ಅವರೇನು ಈ ಆಸನದಲ್ಲೇ ಕೂರಿ ಅಂತ ಏನು ಶಾಸ್ತ್ರನೂ ಹೇಳಿಲ್ಲ. ನಿಜ. ಆ ದೃಷ್ಟಿಯಿಂದ ಮತ್ತು ನಮ್ಮಲ್ಲಿ ಈಗಿರೋ ಒಂದು ಪ್ರಸ್ತುತ ಇರತಕ್ಕಂಥ ಒಂದು ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ಆಮೇಲೆ ಇದು ವರ್ಕ್ ಆಗುತ್ತಾ ಇಲ್ವೋ ಅಂತಕ್ಕಂಥ ಅವರು ಪ್ರಯೋಗ ಮಾಡಿ ಅದರಿಂದ ಸ್ಥಿರ ಸುಖಾಸನವನ್ನು ಅವರು ಹೇಳಿದ್ದಾರೆ. ಇನ್ನು ಪ್ರಾಣಾಯಾಮದ ಬಗ್ಗೆ ಈಗ ಅನೇಕ ರೀತಿಯ ಪ್ರಾಣಾಯಾಮಗಳಿದ್ದಾವೆ, ವಿಧವಾಗಿರ್ತಕ್ಕಂಥದ್ದು. ಬಹುತೇಕವಾಗಿ ಎಲ್ಲರೂ ಹೇಳ್ತಕ್ಕಂಥದ್ದು ಏನು ಅಂತಂದರೆ ಈಗೇನು ಪೂರಕ, ಕುಂಭಕ, ರೇಚಕ ಮಾಡ್ತಕ್ಕಂಥದ್ದು ಎಲ್ಲ ಕಡೆ ಇರ್ತಕ್ಕಂಥದ್ದು. ಬಟ್ ಒಂದೊಂದು ಯೋಗ ಅಥವಾ ಕ್ರಿಯಾ ಯೋಗ ಮತ್ತು ಇನ್ನೊಂದು ಇದರಲ್ಲೆಲ್ಲ ನಾವು ನೋಡುವಾಗ ಅಲ್ಲಿ ಒಂಥರ ಡಿಫ್ರೆಂಟಾಗಿರುತ್ತೆ. ಅಂದರೆ ಹೆಂಗೆ ಅಂತಂದರೆ 14 ಇಂಚುವಷ್ಟು ಉಸಿರನ್ನು ತಗೊಳ್ಕೊಳ್ತಕ್ಕಂಥದ್ದು, ಅಂದರೆ ನಾಭಿಯಿಂದ ಉಸಿರನ್ನು ಆ ಒಂದು ಡಿಸ್ಟೆನ್ಷನ್ನು ಮತ್ತು ನಾಭಿಯಿಂದ ಬಿಡ್ತಕ್ಕಂಥದ್ದು. ಅಂದರೆ 12ರಿಂದ 14 ಇಂಚುವರೆಗೂ ತೆಗೆದುಕೊಳ್ಬೇಕು ಆಳವಾದ ಉಸಿರನ್ನು. ಅಂದರೆ ಅದು ಪ್ರಾಣಾಯಾಮನೇ. ಆ ಪ್ರಾಣಾಯಾಮ ತೆಗೆದುಕೊಳ್ಳೋದು ಬೇಡ ಅಂತಕ್ಕಂಥದ್ದನ್ನು ಗಮನಿಸಿ. ಅದು ಎಲ್ಲರಿಗೂ ಸಾಧ್ಯತೆ ಆಗಲ್ಲ. ಅದು ಸಾಧನೆ ಮಾಡ್ತಕ್ಕಂಥದ್ದು ಭಾಳ ಎಲ್ಲರಿಗೂ ಅನುಕೂಲಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಪತ್ರಿಜಿಯವರು ಇಲ್ಲಿ ಕಂಡುಕೊಂಡಿತ್ತೇನು ಅಂತಂದರೆ, ಯಾಕೆ ಬುದ್ಧಂತ ತೊಗೊಂಡ್ರು ಆನಾಪಾನಸತಿ ಧ್ಯಾನ ಅಂದರೆ, ಆನಾಪಾನಸತಿ ಧ್ಯಾನದಲ್ಲಿ ಏನಿದೆ ಸಹಜ ಉಸಿರಾಟದ ಕ್ರಿಯೆಯನ್ನು ಗಮನಿಸ್ತಕ್ಕಂಥದ್ದು ಅಷ್ಟೇ. ನೀವೇನು ಎಫರ್ಟ್ ಹಾಕೋಂಗಿಲ್ಲ, ಎಫರ್ಟ್ ಹಾಕೋ ಅವಶ್ಯಕತೆಯೂ ಇಲ್ಲ ಅಂತ. ಆ ಸಹಜ ಉಸಿರಾಟದ ಕ್ರಿಯೆಯನ್ನು ನಾವು ಗಮನಿಸಿದಾಗೂ ಸಹ ಎಫರ್ಟ್ ಹಾಕಿದಾಗ ಏನು ರಿಸಲ್ಟ್ ಬರುತ್ತೋ ಇಲ್ಲಿನೂ ಸಹ ನಾವು ಆ ಥರದಲ್ಲಿ ಏಕಾಗ್ರತೆಯಿಂದ ಮಗ್ನರಾದಾಗ ಅದೇ ರಿಸಲ್ಟ್ ಬರೋದಕ್ಕೂ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಅದು ಸರಳವಾಗಿ ಒಂದು ಸರಳ ಪ್ರಾಣಾಯಾಮ ಮತ್ತು ಸರಳ ಸುಖಾಸನ ಅದನ್ನು ಕೊಟ್ಟು ಈ ಒಂದು ಧ್ಯಾನ ಯೋಗವನ್ನು ನಾವು ಹೇಗೆ ಪಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಅವರು ಭಾಳ ಅದ್ಭುತವಾಗಿ ಸರಳತೆಯಲ್ಲಿ ನಮ್ಮ ಒಂದು ಈಗಿನ ಒಂದು ಮಾಡ್ರನ್ ಒಂದು ಜನತೆಗೆ, ಯಾಕೆಂದರೆ ಈಗ ನಾನು ಅಷ್ಟೆಲ್ಲ ಕೂತ್ಕೊಂಡು ನಾನು ಮಾಡಬೇಕು ಅಂದರೆ ಅದಕ್ಕೆ ಅಭ್ಯಾಸ ಬೇಕು, ಗುರು ಬೇಕು. ಇದಕ್ಕೆ ಯಾವ ಗುರು ಬೇಕಿಲ್ಲ. ಒಂದು ಸತಿ ನಿಮಗೆ ಕ್ಲಿಯರ್ ಆದರೆ ಈಗ ಸಹಜ ಉಸಿರಾಟದ ಕ್ರಿಯೆಯನ್ನು ನೀವು ಗಮನಿಸ್ತಾ ಇದ್ದರೆ ಅದಕ್ಕೆ ಇನ್ನೂ ಮುಂದುವರೆದವ್ರು ಏನು ಹೇಳಿದ್ರು ಅಂದರೆ, ಈಗ ನಾವು ಎಲ್ಲ ಪರಂಪರೆಗಳನ್ನು ನಾವು ತೆಗೆದುಕೊಂಡಾಗ ಒಂದು ಗುರು ಪರಂಪರೆ ಇದ್ದೇ ಇರುತ್ತೆ. ಇಲ್ಲಿನೂ ಸಹ ಗುರು ಪರಂಪರೆ ಇದೆ. ಅಂದರೆ ಯಾವಾಗ ಬೇಸಿಕ್ಕಾಗಿ ಮಾರ್ಗವನ್ನು ತೋರಿಸೋದಕ್ಕೆ ಗುರು ಪರಂಪರೆ ಅಂತ ಇಲ್ಲಿರ್ತಕ್ಕಂಥದ್ದು. ನೀವು ಒಂದು ಸತಿ ನೀವು ಧ್ಯಾನಕ್ಕೆ ನೀವು ಬಂದಿದ್ದಾದಮೇಲೆ ತದನಂತರದಲ್ಲಿ ನಿಮ್ಮ ಉಸಿರನ್ನೇ ನೀವು ಗುರುವಾಗಿಟ್ಟುಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಭಾಳ ಅದ್ಭುತವಾಗಿ ಕಟ್ಕೊಟ್ಟಿರ್ತಕ್ಕಂಥ, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಉಸಿರೇ ನಿಮ್ಮ ಗುರು ಅಂತಕ್ಕಂಥದ್ದನ್ನು ಅದನ್ನು ಅವರು ಬಹಳ ಒಂದು ಇದರಲ್ಲಿ ಒಂದು ಸತಿ ಇಂಟ್ರ್ಯೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಳ್ತಾರೆ. ಅಂದರೆ ನೀವು ಇಷ್ಟೆಲ್ಲ PSSMಲ್ಲಿ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ, ಇವರೆಲ್ಲರಿಗೂ ನೀವು ಗುರುಗಳಾಗಿದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಆ ಪ್ರಶ್ನೆಯನ್ನು ಕೇಳಿದಾಗ ಪತ್ರಿಜಿಯವರು ಹೇಳ್ತಕ್ಕಂಥದ್ದು ಏನು ಹೇಳ್ತಾರೆ ಅಂದರೆ, ನಾನು ಇವ್ರಿಗೆ ಯಾರಿಗೂ ಗುರುಗಳಲ್ಲ, ನಮಗೆ ಶ್ವಾಸ ಇದೆ, ನಿಮಗೂ ಶ್ವಾಸ ಇದೆ, ಶ್ವಾಸನೇ ನಮಗೆ ಗುರು, ನಮ್ಮ ಉಸಿರೇ ನಮಗೆ ಗುರು ಅಂತಕ್ಕಂಥದ್ದನ್ನು ಒಂದು ಹೊಸ ಒಂದು ಸಿದ್ಧಾಂತ ಅಥವಾ ಒಂದು ಮಾರ್ಗ, ಒಂದು ಪರ್ಯಾಯ, ಒಂದು ವಿಧಾನ ಏನಿದೆ ಆ ವಿಧಾನವನ್ನೇ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ನಿಮ್ಮ ಉಸಿರನ್ನೇ ನೀವು ಗುರುವಾಗಿ ಸ್ವೀಕರಿಸಿ ಉಸಿರಿನ ಮೂಲಕನೇ ನೀವು ಗಮನಿಸ್ತಾ ಹೋಗಬೇಕು ಅಂತಕ್ಕಂಥದ್ದು. ಇದನ್ನು ನಾವು ಬೇರೆ ಯೋಗಗಳಲ್ಲೂ ನಾವು ನೋಡಿದಾಗ ಏನಿದೆ, ಈಗ ಕ್ರಿಯಾ ಯೋಗದಲ್ಲೂ ಸಹ ಇರತಕ್ಕಂಥದ್ದು, ಅಲ್ಲಿನೂ ಸಹ ಉಸಿರೇ ಸೀಕ್ರೆಟ್ ಅಂತಕ್ಕಂಥದ್ದು. ಅಂದರೆ ಆ ಸೀಕ್ರೆಟನ್ನು ಕೆಲವರು ಹೇಳ್ತಾರೆ, ಕೆಲವರು ಹೇಳದೇ ಇರ್ಬೋದು.
ಇರತಕ್ಕಂಥ ಒಂದು ಸಂದರ್ಭ. ನೀವು ಹೇಳೋದೇನು ಅಂತಂದರೆ ಭಾಳಷ್ಟು ಜನ ನಾನು ಧ್ಯಾನವನ್ನು ಹೇಳ್ಕೊಡೋವಾಗ ಉಸಿರನ್ನೇ ಯಾಕೆ ಗಮನಿಸಬೇಕು, ನಾನು ಯಾಕೆ ದೇವರ ಕಲ್ಪನೆ ಮಾಡ್ಕೋಬಾರ್ದು, ನಾನು ಜಪ ಮಾಡ್ತೇನೆ, ಮಂತ್ರೋಚ್ಚಾರಣೆ ಮಾಡ್ತೇನೆ ಅಂತ ಹೇಳ್ತಾರೆ. ಪತ್ರಿ ಸರ್ ಏನು ಹೇಳ್ತಾರೆ ಅಂತಂತಂದರೆ, ವೈಜ್ಞಾನಿಕವಾಗಿ ಹೇಳೋದಾದರೆ ಈಗಾಗಲೇ ನಾನು ಈ ಹಿಂದೆ ಹೇಳಿದೆ ನಿಮಗೆ, ಮನಸ್ಸನ್ನು ಆಲೋಚನಾರಹಿತ ಸ್ಥಿತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಹಲವಾರು ಮಾರ್ಗಗಳಿದೆ. ದಾರ್ಶನಿಕರು ಹಲವಾರು ಹೇಳಿದ್ದಾರೆ. ಯಾಕೆ ನಾವು ಉಸಿರನ್ನೇ ಗಮನಿಸಬೇಕು ಅಂತಂದರೆ, ಅಲ್ಲಿ ಒಂದು ಮಾನಸಿಕ ಚಟುವಟಿಕೆಗಳು ಇದ್ದಂಥ ಸಂದರ್ಭದಲ್ಲಿ ಹಲವು ಆಲೋಚನೆಗಳಿಂದ ನಾವು ಏಕ ಆಲೋಚನೆಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ನಾವು ಶೂನ್ಯ ಸ್ಥಿತಿಗೆ ಹೋಗೋಕ್ಕಾಗಲ್ಲ ಅಂಥೇಳಿ ವೈಜ್ಞಾನಿಕವಾಗಿ ಪತ್ರಿಸರು ವಿವರಣೆಗಳನ್ನ ಕೊಟ್ಟಿದ್ದಾರೆ. ಅದು ಹೇಗೆ ಅಂತಂತಂದರೆ, ಈಗ ನಾವು ಮಂತ್ರೋಚ್ಚಾರಣೆ ಮಾಡೋದಾಗಲಿ ಜಪವನ್ನು ಮಾಡೋವಾಗಲಿ, ವಿಶೇಷವಾಗಿ ಜಪವನ್ನು ನಾನು ಉದಾಹರಣೆಗೆ ಹೇಳ್ಬೋದು. ಇಲ್ಲಿ ಜಪ ಮಾಡ್ತಾ 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 ಒಂದು ನಾಮಸ್ಮರಣೆಯ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ಏಕಾಗ್ರತೆ ಅಂತ ಅನ್ನೋದು ಬರುತ್ತೆ. ಎಲ್ಲ ಆಲೋಚನೆಗಳನ್ನು ಬಿಟ್ಟು ನಾವು ಒಂದು ನಾಮಸ್ಮರಣೆಯ ಒಂದು ಆಲೋಚನೆಯಲ್ಲೇ ಇರ್ತವೆ. ಅಂದರೆ ನಾನು ಅರ್ಧ ಗಂಟೆ ಜಪ ಮಾಡ್ತೇನೆ, ಮುಕ್ಕಾಲು ಗಂಟೆ ಜಪ ಮಾಡ್ತೇನೆ ಅಂದರೆ ನಿಮ್ಗೆ ಗೊತ್ತಿದೆ 108, 1008 ಹೀಗೆ ಜಪಗಳನ್ನು ಮಾಡ್ತಾ ಹೋದಾಗ ಏಕಾಗ್ರತೆ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ನಿಜವಾದ ಧ್ಯಾನಸ್ಥ ಸ್ಥಿತಿಯಾಗಿರ್ತಕ್ಕಂಥ ಶೂನ್ಯ ಸ್ಥಿತಿ ಬರಬೇಕು ಅಂತಂದರೆ ನಾವು ಆ ಏಕ ಆಲೋಚನೆಯನ್ನು ದಾಟಿ ಹೋಗಬೇಕು ಅಂತಂದಾಗ ಮಾನಸಿಕ ಚಟುವಟಿಕೆ ಇರಬಾರದು. ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮಾತ್ರನೇ ನಾವು ಶೂನ್ಯ ಸ್ಥಿತಿಗೆ ಹೋಗೋಕ್ಕಾಗತ್ತೆ. ಆದ್ದರಿಂದ ನಾವು ಉದ್ದೇಶಪೂರ್ವಕವಾಗಿ ಇಲ್ಲಿ ಗಮನ ಹರಿಸಿ ನಾವು ಏಕ ಜಪವನ್ನು ಮಾಡ್ತಾ ಇದ್ದೇವೆ. ಆ ಜಪ ಮಾಡ್ತಾ ಮಾಡ್ತಾ ಅಜಪವಾಗಿ ಪರಿವರ್ತನೆ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ವಿವರಣೆಯನ್ನು ಕೊಟ್ಟಿದ್ದಾರೆ. ಮಾಡಿದ್ದಾರೆ ಸರ್. ಅದಕ್ಕೆ ನಾವು ನೋಡೋದಾದ್ರೆ ಇಲ್ಲಿ ಪತ್ರಿಜಿ ಕಾನ್ಸೆಪ್ಟ್ ಏನಿದೆ ಅಂದರೆ ಇವರು ಎಲ್ಲ ಒಂದು ನಾವು ನೋಡ್ತಾ ಬಂದಾಗ ವೇದ ಉಪನಿಷತ್ತುಗಳು ಇಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸ್ತಾ ಬಂದಾಗ ವೇದಗಳ ಒಂದು ಕಾಲದಲ್ಲೂ ಸಹ ಉತ್ತರಕಾಂಡ ಮತ್ತು ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಎರಡನ್ನು ನೋಡ್ತೀವಿ. ಈ ಕರ್ಮಕಾಂಡದಲ್ಲಿ ಈ ಎಲ್ಲ ಪೂಜೆ ನೈವೇದ್ಯ ಅಥವಾ ಯಾಗ ಯಜ್ಞಗಳೆಲ್ಲನೂ ಬರ್ತವೆ. ಜ್ಞಾನಕಾಂಡದಲ್ಲಿ ಯೋಗ ಮಾತ್ರ ಬರುತ್ತೆ. ಇಲ್ಲಿ ಪತ್ರಿಜಿಯವರ ಉದ್ದೇಶ ಏನು? ಯೋಗಿಗಳನ್ನಾಗಿ ಮಾಡಬೇಕು ಎಂಬ ಉದ್ದೇಶ ಇರ್ತಕ್ಕಂಥದ್ದು. ಯೋಗದಲ್ಲಿ ಇರ್ತಕ್ಕಂಥದ್ದೇನು? ಜ್ಞಾನವನ್ನು ಗಳಿಸ್ಬೇಕು ಅಂತಕ್ಕಂಥದ್ದು. ಯಾವ ಜ್ಞಾನವನ್ನು? ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ, ಈ ಜ್ಞಾನವನ್ನು ಗಳಿಸ್ತಕ್ಕಂಥದ್ದು. ಈಗ ಆತ್ಮಜ್ಞಾನಕ್ಕೆ ನಾನು ಜ್ಞಾನದ ಇದಕ್ಕೆ ಹೋದಾಗ ನನಗೆ ಕರ್ಮಕಾಂಡದ ಅವಶ್ಯಕತೆ ಇರಲ್ಲ. ಆ ದೃಷ್ಟಿಯಿಂದ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಪಕ್ಷ ಅವ್ರ ಕರ್ಮಕಾಂಡದಲ್ಲೇ ಹೋಗ್ತೀವಿ ಅಂದರೆ ಅದು ಅವರವರ ಚಾಯ್ಸಸ್ ಅವರವ್ರಿಗೆ ಇರ್ತಕ್ಕಂಥ ಒಂದು ಅಂಶ. ಪತ್ರಿಜಿ ಯಾಕೆ ತೆಗೆದುಕೊಂಡ್ರು, ಯಾಕೆ ಇಲ್ಲಿ ಅದನ್ನು ಇಟ್ಟಿಲ್ಲ, ಅಥವಾ ಪೂಜೆ ಮಂತ್ರ ಇರ್ಬೋದು, ಜಪ ಇರ್ಬೋದು, ಇದೆಲ್ಲನೂ ನಾವು ನೋಡಿದಾಗ ಕಂಪ್ಲೀಟ್ ಈ ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಿಕೊಂಡಾಗ ನೋಡಿ, ಅಲ್ಲಿ ಹೇಳಿರ್ತಕ್ಕಂಥ ಕಾನ್ಸೆಪ್ಟನ್ನು ಸಹ ಇದಕ್ಕೆ ಹೋಲಿಕೆ ಆಗುತ್ತೆ. ನಂತರ ತದನಂತರದಲ್ಲಿ ಈಗ ಉತ್ತರ ಗೀತೆಯಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಏನಿದೆ, ಈಗ 1,000,000,000 ಸಲ ನಾನು ಪೂಜೆ ಮಾಡೋದೇನಿದೆ ಅದು ಒಂದೇ ಒಂದು ಸಲ ನಾನೇನು ಸ್ತೋತ್ರವನ್ನು ಹೇಳ್ಕೊಳ್ತೀನಿ ಅಥವಾ ಮಂತ್ರವನ್ನು ಹೇಳ್ಕೊಳ್ತೀನಿ ಅದಕ್ಕೆ ಸಮಾನ ಅಂತ ಹೇಳೋದು. ಸರಿ, 1,000,000,000 ಸಲ ನಾನು ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಒಂದು ಸಲ ನಾನು ಜಪ ಮಾಡ್ತೀನಲ್ಲ, ನೀವು ಆಗಲೇ ಹೇಳಿದ್ರಲ್ಲ, ಆ ಜಪಕ್ಕೆ ಸಮಾನ ಅಂತ ಹೇಳೋದು. ಮತ್ತು 1,000,000,000 ಸಲ ಜಪ ಮಾಡ್ತಕ್ಕಂಥದ್ದು ನಾವು ಒಂದೇ ಒಂದು ಸಲ ಇಲ್ಲಿ ಧ್ಯಾನ ಮಾಡ್ತೀವಲ್ಲ ಅದಕ್ಕೆ ಸಮಾನ ಅಂತ ಹೇಳೋದು. ಅಂದರೆ ಈ ಹಿನ್ನೆಲೆಗಳನ್ನು ನಾವು ಗಮನಿಸಿದಾಗ ಅಂತಿಮವಾಗಿ ಯಾವುದಿದೆ? ಧ್ಯಾನಕ್ಕೆ ಬರಬೇಕು ಅಂತಕ್ಕಂಥದ್ದು. ಹೌದು. ಈಗ ನಮ್ಮ ಶಾಸ್ತ್ರಗಳ ಒಂದು ಶಾಸ್ತ್ರೋಕ್ತವಾಗಿ ನಾವು ನೋಡಿದಾಗೂ ಸಹ, ಉತ್ತರ ಗೀತೆಯ ಅನುಸಾರವಾಗಿ ನಾವು ನೋಡಿದಾಗೂ ಸಹ ಧ್ಯಾನನೇ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಉತ್ತರ ಗೀತೆಯಲ್ಲೂ ನೋಡ್ತೀವಿ. ಬಟ್ ಇಲ್ಲಿ ಈಗ ಭಗವದ್ಗೀತೆಯಲ್ಲೂ ಸಹ ಎಲ್ಲಿ ನೋಡ್ತೀವಿ, 6ನೇ ಅಧ್ಯಾಯದಲ್ಲಿ ಈಗ ಅರ್ಜುನ ಏನು, ನಾನು ಇದನ್ನು ಮನಸ್ಸು ಚಂಚಲತೆ ಇದೆ, ಈ ಚಂಚಲತೆಯನ್ನು ನಾನು ಹೋಗಲಾಡಿಸ್ಕೊಳ್ಳೋದಕ್ಕೆ ಅಷ್ಟು ಈಸಿ ಅಲ್ಲ, ಪ್ರಾಕ್ಟಿಕಲಾಗಿ ನಾನು ಇದನ್ನು ಕಂಟ್ರೋಲಿಗೆ ತಂದುಕೊಳ್ಬೇಕಾದ್ರೆ ಇದಕ್ಕೆ ಪರ್ಯಾಯ ಮಾರ್ಗವೇನು ಅಂದಾಗನು ಧ್ಯಾನ ಯೋಗನ ಬೋಧನೆ ಮಾಡ್ತಾರೆ. ಹೌದು, ನಾವು ಹೇಳಿದ ನಿಜ. ಭಗವದ್ಗೀತೆಯಲ್ಲಿ ಕೂಡ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಡ್ತಕ್ಕಂಥ ಧ್ಯಾನ ವಿಧಾನವನ್ನು ಬಹುಶಃ 6ನೇ ಅಧ್ಯಾಯದಲ್ಲಿ ಒಂದು 20 ಶ್ಲೋಕಗಳಲ್ಲಿ ಅದು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದು ಗಮನಕ್ಕೆ ಬರುತ್ತೆ. ಎಲ್ರಿಗೂ ಗಮನಿಸ್ಬೋದು ನಾವು ಅದನ್ನು. ಅಂದರೆ ಆದಿಯೋಗಿ ಶಿವ ಯೋಗವನ್ನು ಇಡೀ ಜಗತ್ತಿಗೆ ನೀಡಿದಂತಹ ಆದಿಯೋಗಿ ಶಿವ ಪಾರ್ವತಿಗೆ ಈ ಆಧ್ಯಾತ್ಮಿಕ ವಿಚಾರಗಳನ್ನು ಧ್ಯಾನ ವಿಧಾನಗಳನ್ನು ಹೇಳುವಾಗ 112 ಶ್ಲೋಕಗಳ ಮೂಲಕ 112 ವಿಧಾನಗಳನ್ನು ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಈ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಡ್ತಕ್ಕಂಥದ್ದು. ಇದನ್ನೇ ಆಧುನಿಕವಾಗಿ
ಪತ್ರಿ ಸರ್ ಅವರು ಹೇಳಿರೋಂಥದ್ದು ಏನು, ಬುದ್ಧನಿಗೆ ಜ್ಞಾನೋದಯ ಆದಂತಹ ಮಾರ್ಗವೇ ಇದು ಆನಾಪಾನಸತಿ. ಆನ ಅಂತಂದರೆ ಪಾಳಿ ಭಾಷೆನಲ್ಲಿ ಉಸಿರು ಒಳಗಡೆ ಬರುವಂಥದ್ದು, ಅಪಾನ ಅಂತಂದರೆ ಉಸಿರು ಹೊರಗಡೆ ಹೋಗುವಂಥದ್ದು, ಸತಿ ಅಂತಂದರೆ ಅದ್ರ ಜೊತೆಯಲ್ಲೇ ನಾವು ಇರುವಂಥದ್ದು. ಆಗಿನ ಕಾಲದಲ್ಲಿ ಅದಕ್ಕೆ ಆನಾಪಾನಸತಿ ಅಂತನೋ ವ್ಯಾಖ್ಯಾನವನ್ನು, ಅಂದರೆ ಒಂದು ಪದವನ್ನು ಕೊಟ್ಟು, ಪಾಳಿ ಭಾಷೆಯ ಪದ, ಇವತ್ತಿಗೂ ಕೂಡ ಅದನ್ನು ನಾವು ಬಳಸ್ತಾ ಇದ್ದೀವಿ. ಯಾಕೆ ನಾವು ಉಸಿರಾಟವನ್ನೇ ನಾವು ಗಮನ ಹರಿಸಬೇಕು, ಮನಸ್ಸನ್ನು ಶೂನ್ಯ ಸ್ಥಿತಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಅಂತಂತಂದರೆ ವೈಜ್ಞಾನಿಕವಾದ ಹಿನ್ನೆಲೆ ಇದಕ್ಕೆ ಇದ್ದೇ ಇದೆ. ಮಾನಸಿಕ ಚಟುವಟಿಕೆ ಇರೋದಿಲ್ಲ ಉಸಿರಾಟದಲ್ಲಿ. ಉಸಿರಾಟ ಸಹಜವಾಗಿ ನಡೀತಾ ಇರತಕ್ಕಂಥದ್ದು. ಅದರ ಹಿಂದೆ ನಾವು ಇದ್ದಾಗ, ಅದನ್ನು ಗಮನಿಸ್ತಾ ಇದ್ದಾಗ ತಾನಾಗಿಯೇ ಮನಸ್ಸು ಎಲ್ಲ ಆಲೋಚನೆಗಳನ್ನು ದಾಟಿ ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಅವಕಾಶ ಇದೆ. ಇದು ಧ್ಯಾನ ವಿಜ್ಞಾನದ ನಿಯಮ, ಎಲ್ರಿಗೂ ಕೂಡ ಇದು ಸಾಧ್ಯ ಇದೆ. ಇದಕ್ಕೆ ಇನ್ನೊಂದು ಪಾಯಿಂಟ್ ನಾವು ಆಡ್ ಮಾಡ್ಬೋದು ಸರ್. ಹೇಳಿ ಸರ್. ಇನ್ನೊಂದು ಪಾಯಿಂಟ್ ಏನು ಅಂದರೆ, ಪತ್ರಿಜಿ ಯಾಕೆ ಧ್ಯಾನನ ಇದು ಮಾಡಿಕೊಂಡ್ರು ಅಂತಕ್ಕಂಥದ್ದಕ್ಕೆ, ಈಗ ನಾವು ಶಿಖರಗಳನ್ನು ನೋಡ್ತೀವಿ. ಈಗ ನಾವು ಎವರೆಸ್ಟ್ ಶಿಖರವನ್ನೇ ಶಿಖರಾಗ್ನೆಯಲ್ಲಿ ಇರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಒಂದು ಶಿಖರಾಗ್ನೆ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಈಗ ನಾವು ಎಲ್ಲರಿಗೂ ಸೌಂದರ್ಯ ಇದ್ದೇ ಇರುತ್ತೆ. ಈ ಸೌಂದರ್ಯ ಕಾಂಪಿಟೇಷನ್ ಮಾಡ್ತಾರೆ. ಮಾಡಿದಾಗ ಈಗ ಮಿಸ್ ವರ್ಲ್ಡು ಅಥವಾ ಮಿಸ್ ಇಂಡಿಯನೋ ಏನೋ ಒಂದು ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಯಾಕೆ ಅವ್ರಿಗೆ ಹೇಳ್ತಾರೆ? ಬೇರೆಯವರೆಲ್ಲರೂ ಅಂದವಾಗೇ ಇದ್ದಾರಲ್ಲ, ಅವ್ರಿಗೆ ಹೇಳ್ತಾ ಇಲ್ಲ. ಅಂದರೆ ಆ ಥರದಲ್ಲಿ ಈಗ ನಮ್ಮಲ್ಲಿರ್ತಕ್ಕಂಥ ಒಂದು ಧ್ಯಾನ ಪದ್ಧತಿಗಳು ಏನಿದಾವೆ, ನೀವು ಹೇಳ್ದಂಗೆ ಈಗ 112 ಪದ್ಧತಿಗಳಿದ್ದಾವೆ ಅಂತಕ್ಕಂಥದ್ದನ್ನು ಬಹುತೇಕ ಜನ ಹೇಳ್ತಕ್ಕಂಥದ್ದು. ಈ ಅನೇಕ ರೀತಿಯ ಧ್ಯಾನಗಳಿದ್ದಾವೆ. ಆ ಎಲ್ಲ ಧ್ಯಾನ ಪದ್ಧತಿಗಳಲ್ಲೂ ಈಗ ಎಲ್ಲ ಶಿಖರಗಳಲ್ಲೂ ಮೌಂಟ್ ಎವರೆಸ್ಟ್ ಹೇಗಿದೆಯೋ ಎಲ್ಲ ಶಿಖರಗಳೇ, ಎಲ್ಲನೂ ಧ್ಯಾನ ವಿಧಾನಗಳೇ. ಆದರೆ ಆ ರೀತಿಯಲ್ಲಿ ಈ ಆನಾಪಾನಸತಿ ಧ್ಯಾನ ಇದೆ ಅಂತಕ್ಕಂಥದ್ದನ್ನು ಪತ್ರಿಜಿ ಅವರು ಹೇಳ್ತಾರೆ. ಇನ್ನೊಂದು ಏನು ಹೇಳ್ತಾರೆ, ಪ್ರತಿಯೊಬ್ಬರೂ ಸಹ ಯಾವುದನ್ನು ಈಗ ನೀವು ಪೂಜೆ ಅಥವಾ ಪ್ರಾರ್ಥನೆ ಮಾಡಿದ್ರೂ ಅಥವಾ ಜಪ ಮಾಡಿದ್ರೂ ಅಥವಾ ನೀವು ಏನೇ ಮಾಡಿದ್ರೂ ಎಲ್ಲ ಮಾಡಿ ಅಂತಿಮವಾಗಿ ಇಲ್ಲಿಗೆ ಬರ್ತಾರೆ. ಹೌದು, ಅಂತಿಮ ಕಾಲಕ್ಕೆ ಇಲ್ಲಿಗೆ ಬರಲೇಬೇಕು ಆನಾಪಾನಸತಿ ಧ್ಯಾನಕ್ಕೆ, ಸಹಜ ಧ್ಯಾನಕ್ಕೆ ಅಂತಕ್ಕಂಥದ್ದು ಅವರು ಹೇಳ್ತಾರೆ. ಬಟ್ ನಾನು ಒಂದು ಕಡೆ ಕೆಲವೊಂದು ಯೋಗಗಳಲ್ಲಿ ಪ್ರಾಕ್ಟೀಸನ್ನು ನೋಡಿದಾಗ ಕೆಲವರು ಹೆಂಗೆ ಅಂತಂದರೆ ಒಂದು ಧ್ಯಾನವನ್ನು ಹೇಳ್ಕೊಡ್ತಾರೆ. ಅವರು ಸಹ ಏನು ಮಾಡ್ತಾರೆ ಅಂದರೆ ಒಂದು ಮಂತ್ರವನ್ನು ಇಟ್ಕೊಳ್ತಾರೆ ಸ್ಟಾರ್ಟಿಂಗಲ್ಲಿ. ಕೆಲವು ಯೋಗಗಳಲ್ಲಿ ನಾವು ಗಮನಿಸಿದ್ದಾರೆ. ಮತ್ತು ಪ್ರಾಣಾಯಾಮಕ್ಕೆ ಬರ್ತಾರೆ. ಪ್ರಾಣಾಯಾಮಕ್ಕೆ ಬಂದಿತ್ತಾದಮೇಲೆ ತದನಂತರದಲ್ಲಿ ಸಹಜ ಈ ನಮ್ಮ ಪತ್ರಿಜಿ ಹೇಳಿರ್ತಕ್ಕಂಥ ಸಹಜ ಪ್ರಾಣಾಯಾಮಕ್ಕೆ ಬರ್ತಾರೆ. ಆನಾಪಾನಸತಿ ಏನಿದೆಯೋ ಅಲ್ಲಿಗೆ ಬರ್ತಾರೆ. ತದನಂತರದಲ್ಲಿ ಅವರು ಭ್ರೂಮಧ್ಯೆ ಇದಕ್ಕೆ ನಿಲ್ಲಿಸಿ ಆಗ ಥರ್ಡ್ ಐ ಓಪನ್ ಆಗ್ತಕ್ಕಂಥದ್ದು ಅಥವಾ ಮತ್ತೊಂದು ಇನ್ನೊಂದು ಮಾಡ್ಕೊಳ್ತಕ್ಕಂಥದ್ದು ಕೆಲವೊಂದು ಯೋಗಗಳಲ್ಲಿ ನಾವು ಗಮನಿಸಿರ್ಬೋದು. ಬಟ್ ಇಲ್ಲಿ ಪತ್ರಿಜಿ ಏನು ತೊಗೊಂಡಿದ್ದಾರೆ ಅಂದರೆ ಎಸೆನ್ಸನ್ನು ತೆಗೆದುಕೊಂಡಿದ್ದಾರೆ. ಈಗ ನಮ್ಮ ಆದಿಶಂಕರಾಚಾರ್ಯರು ಏನಿದ್ದಾರೆ ಅವರು ಸಹ ನಿರ್ವಾಣ ಶತಕಮಲ್ಲಿ ಏನಿದೆ ಅಲ್ಲಿನೂ ಸಹ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ಮೊದಲು ಪೂಜೆ ಅಂತ ಹೇಳ್ತಾರೆ, ತದನಂತರದಲ್ಲಿ ಸ್ತೋತ್ರ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳೋ ಅರ್ಥ ಏನು ಅಂದರೆ, ಪೂಜೆ ಮೊದಲಿಗೆ ಬೇಕು ಅಂತಕ್ಕಂಥದ್ದು, ಪೂಜೆಗಿಂತ ಉನ್ನತ ಮಟ್ಟದ್ದು ಸ್ತೋತ್ರ ಮಂತ್ರ ಅಂತಕ್ಕಂಥದ್ದು, ಸ್ತೋತ್ರ ಮಂತ್ರಕ್ಕಿಂತ ಉನ್ನತ ಮಟ್ಟದ್ದು ಮಾನಸಿಕ ಪೂಜೆ ಅಂತಕ್ಕಂಥದ್ದು, ಆ ಮಾನಸಿಕ ಪೂಜೆನೇ ಧ್ಯಾನ ಅಂತಕ್ಕಂಥದ್ದು. ಆ ಧ್ಯಾನ ನಾವು ಮಾಡ್ತಾ ಹೋದಾಗ ಆಗ ನಿರ್ಗುಣ ಸ್ವರೂಪಕ್ಕೆ ನಾನು ಹೋಗ್ತೀನಿ. ಅಂದರೆ ಸಾಕಾರ ಸ್ವರೂಪದಿಂದ ನಿರ್ಗುಣ ಸ್ವರೂಪಕ್ಕೆ ಹೋಗ್ತಕ್ಕಂಥ ಒಂದು ವಿಧಾನವನ್ನು ಅವರು ಸಹ ನಿರ್ವಾಣ ಶತಕಮ ಇದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದರೆ ಈ ಎಲ್ಲ ದೃಷ್ಟಿಕೋನಗಳಲ್ಲಿ ನಾವು ನೋಡಿದಾಗ ಬಟ್ ಈ ಧ್ಯಾನ ಅಂತಕ್ಕಂಥದ್ದು ಅಲ್ಟಿಮೇಟು ಈ ಒಂದು ಬ್ರಹ್ಮಾಸ್ತ್ರ ಅನ್ಬೋದು. ನಾವು ಈಗ ಏನು ಒಂದು ಆತ್ಮಜ್ಞಾನಕ್ಕೆ ಅಥವಾ ಮೋಕ್ಷ ಮಾರ್ಗಕ್ಕೆ ಅಥವಾ ನಾವು ಇದನ್ನು ನಾವು ಯೋಚನೆ ಏನು ಇದೆಯೋ ಅದಕ್ಕೆ ಇದು ಸರಳವಾಗಿರ್ತಕ್ಕಂಥದ್ದು ಮತ್ತು ಸುಲಭವಾಗಿರ್ತಕ್ಕಂಥ ಒಂದು ಧ್ಯಾನದ ಒಂದು ಮಾರ್ಗವನ್ನು ಪತ್ರಿಜಿ ಅವರು ಕಟ್ಟಿಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನಲ್ ಫೌಂಡೇಶನ್. ನೀವು ಹೇಳಿದ್ದು ನಿಜ. ಪತ್ರಿಜಿಯವರು ಒಂದು ಕಡೆಗೆ ಯೋಗ ಪರಂಪರೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಹೇಳಿದ್ದಾರೆ. ಯೋಗ ಪರಂಪರೆ ಒಳಗಡೆಗೆ ಅಂದರೆ ನಾವು ಜನ್ಮ ಪರಂಪರೆಗಳು ನೋಡಿದ್ದೀವಿ. ಜ್ಞಾನ ಪಡ್ತಕ್ಕಂಥ ಒಂದು ಜ್ಞಾನ ಮಾರ್ಗಕ್ಕೆ ಬರಬೇಕು ಅಂತಂದರೆ ಎಷ್ಟೋ ನೂರಾರು ಸಾವಿರಾರು ಜನ್ಮಗಳನ್ನು ಎತ್ತಿರ್ತೀವಂತೆ. ಒಂದೇ ಸರಿ ನಾವು ನೇರ ಈ ಮಟ್ಟಕ್ಕೆ ಬಂದಿಲ್ಲ ಅಂತ ಅನ್ನೋದು ಅವರ ಒಂದು ನಿರೂಪಣೆ. ಈ ಮಾರ್ಗಕ್ಕೆ ಬರಬೇಕು ಅಂತಂತಂದರೆ ನಾವು ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ ಎಲ್ಲವನ್ನೂ ಮುಗಿಸಿ ಕೊನೆಗೆ ಧ್ಯಾನ ಮಾರ್ಗಕ್ಕೆ ಬಂದಿರ್ತೀವಿ ಅಂತ. ಇದಕ್ಕೆ ನೂರಾರು ಸಾವಿರಾರು ಜನ್ಮಗಳಾಗಿರಬಹುದು ಅಂತ.
ಅವಾಗ ನೀವು ಹೇಳಿದ್ರಲ್ಲ ಇದು ಅಲ್ಟಿಮೇಟ್ ಅಂತಂದ್ಬಿಟ್ಟು, ಅಲ್ಟಿಮೇಟ್ ಯಾವಾಗ ಆಗುತ್ತೆ? ನಮಗೆ ಒಂದು ಜನ್ಮದಲ್ಲಿ ಏನೂ ಸಾಧನೆ ಮಾಡ್ಲಿಕ್ಕೆ ಸಾಕಾಗೋದಿಲ್ಲ ಇಲ್ಲಿ ಅಲ್ವಾ? ಅದಕ್ಕೆ ಯೋಗದಿಂದ ನಾವು ಶುರು ಮಾಡ್ತೀವಿ, ಆಸನಗಳಿಂದ ಶುರು ಮಾಡ್ತೀವಿ, ಯಮನಿಯಗಳಿಂದ ಶುರು ಮಾಡ್ತೀವಿ ಅಂತಂದರೆ ಈ ಜನ್ಮದಲ್ಲಿ ನಾವು ಧ್ಯಾನ ಮಾರ್ಗದ ತನಕ ಬರೋಷ್ಟರಲ್ಲಿ ನಮ್ಮ ಜೀವನ ಮುಗಿದೋಗಿರುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ ಅಂತಂದರೆ, ಆರಂಭದಲ್ಲಿ ಎಲ್ಲರೂ ಕೂಡ ಮೂಲಾಧಾರ ಚಕ್ರದಲ್ಲಿ ಇರ್ತಕ್ಕಂಥ ಎನರ್ಜಿ, ಅಲ್ಲಿ ಇರ್ತಕ್ಕಂಥ ಒಂದು ಶೈಶವಾತ್ಮವಾಗಿರ್ತೀವಿ. ಆತ್ಮದ ವಿಕಾಸದ ಹಂತದಲ್ಲಿ ನಾವು ಈ ಪರಂಪರೆಗಳಲ್ಲಿ ನಾವು ಹಾದು ಬರ್ತೀವಿ. ಆತ್ಮ ಅಂತ ಅನ್ನೋದು ಪರಂಪರೆಯ ಮೂಲಕ ಹಾದು ಬರುತ್ತೆ ಅಂತೇಳಿ ಹೇಳುವಾಗ ಕೊನೆಗೆ ಅಲ್ಟಿಮೇಟ್ ಆಗಿ ನಾವು ಈ ಧ್ಯಾನ ಮಾರ್ಗಕ್ಕೆ ಬಂದೇ ಆತ್ಮಜ್ಞಾನವನ್ನು ಪಡಿತೇವೆ ಅಂತ ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ. ತಾವು ಹೇಳಿದ ಸತ್ಯವಾದ ಮಾರ್ಗ. ಸರ್, ಈಗ ನೀವು ಯೋಗ ಪರಂಪರೆ ಬಗ್ಗೆ ಹೇಳಿದ್ರಿ. ಪತ್ರಿಜಿಯವರು ಯೋಗ ಪರಂಪರೆ ಕಾನ್ಸೆಪ್ಟಲ್ಲಿ ಏನು ತೊಗೊಂಡೋಗಿದ್ದಾರೆ, ಈಗ ಜನ್ಮ ಪರಂಪರೆ ಇದನ್ನೆಲ್ಲ ಹೇಳ್ತಾ ಅವರು ಇಲ್ಲಿ 3 ಅಂಶಗಳನ್ನು ಹೇಳ್ತಾರೆ. ಸತ್ವ ಗುಣದಲ್ಲಿ ಈಗೇನೋ 3 ಪ್ರಕೃತಿಯ ಗುಣಗಳು ಅಂತ ಏನು ಕರಿತೀವಿ, ಈಗ ತಮಗುಣ ಏನಿದೆ, ರಜಗುಣ ಏನಿದೆ, ಸಾತ್ವಿಕ ಗುಣ ಏನಿದೆ, ಈ 3 ಗುಣಗಳಲ್ಲಿ ಎಷ್ಟು ಜನ್ಮಗಳು ಬೇಕಾದ್ರೂ ಕಳೀಬೋದು ಅಂತ. ಹೌದು. ಹೆಂಗೆ ಅಂದರೆ ಈಗ ತಮಗುಣದಲ್ಲಿ ಇರ್ತಕ್ಕಂಥವ್ನು 100 ಜನ್ಮ ಎತ್ತಬೋದು. ಆ 100 ಜನ್ಮ ಎತ್ತಿದಾಗ ಅವನಿಗೆ ತಮಗುಣ ಸರಿ ಇಲ್ಲ ಅಂತಕ್ಕಂಥದ್ದು ಒಂದು ಅವನಿಗೆ ಜ್ಞಾನೋದಯ ಆದಾಗ, ಇದಕ್ಕಿಂತ ಉನ್ನತವಾದ ಇದೆ ಅಂತಕ್ಕಂಥದ್ದು ಅರಿವಿಗೆ ಬಂದಾಗ ಆಗ ಅವನು ರಜಗುಣಕ್ಕೆ ಬರ್ತಾನೆ ಅಂತ. ರಜಗುಣದಲ್ಲಿ ಎಷ್ಟೋ ವರ್ಷಗಳು ಕಳೀತಾನೆ, ಎಷ್ಟೋ ಜನ್ಮಗಳು ಕಳೀತಾನೆ. ಆ ಜನ್ಮಗಳೆಲ್ಲ ಕಳೆದಿತ್ತಾದಮೇಲೆ ಆಗ ಸಾತ್ವಿಕ ಗುಣದ ಅರಿವು ಅವನಿಗೆ ಜ್ಞಾನೋದಯ ಆದಾಗ ಸಾತ್ವಿಕ ಗುಣದ ಅರಿವಿಗೆ ಬರ್ತಾನೆ. ಈ ಥರದಲ್ಲಿ ಬರ್ತಕ್ಕಂಥ ಒಂದು ಅಂಶವನ್ನು ಹೇಳ್ತಾ ಅದರ ಜೊತೆಗೆ ಏನು ಮಾಡ್ತಾರೆ, ಈ ಕರ್ಮಯೋಗ ಏನಿದೆ, ಜ್ಞಾನಯೋಗ ಏನಿದೆ, ಧ್ಯಾನ ಯೋಗ, ಈ 3 ಯೋಗ ಪರಂಪರೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಎಕ್ಸ್ಪ್ಲೈನ್ ಮಾಡುವಾಗ ಏನು ಹೇಳ್ತಾರೆ ಪತ್ರಿಜಿಯವರು, ಈಗ ಕರ್ಮಯೋಗ ಪಾರ್ಟ್ 1 ಹೇಳ್ತಾರೆ, ಆಮೇಲೆ ಜ್ಞಾನಯೋಗ ಪಾರ್ಟ್ 1 ಹೇಳ್ತಾರೆ, ಆಮೇಲೆ ಕರ್ಮಯೋಗ ಪಾರ್ಟ್ 2 ಹೇಳ್ತಾರೆ, ಆಮೇಲೆ ಇದು ಜ್ಞಾನಯೋಗ ಪಾರ್ಟ್ 2, ಮಧ್ಯದಲ್ಲಿ ರಾಜಯೋಗನ ತರ್ತಾರೆ ಕೊನೆಗೆ, ಇದು ಧ್ಯಾನ ಯೋಗನ. ಅಂದರೆ ಈ ನಿಟ್ಟಿನಲ್ಲಿ ನಾವು ಅದನ್ನು ಸಮಪ್ ನಾವು ಮಾಡೋದೇ ಆದರೆ ಅವರಿಗೇನು ಕರ್ಮಯೋಗ ಏನು ಹೇಳ್ತಾರೆ ಅಂತಂದರೆ, ಈಗ ನೀನು ಯಾರಿಗೂ ನಾವು ಸುಮ್ಮನೆ ಜನರಲ್ಲಾಗಿ ಮಾತಾಡ್ತೀವಲ್ಲ, ಅಂದರೆ ನೀವು ಯಾರಿಗೂ ತೊಂದರೆ ಕೊಡೋದು ಬೇಡಪ್ಪ, ನಿನ್ನ ಪಾಡಿಗೆ ನೀನು ಆರಾಮಾಗಿರು, ನೀನು ಯಾರಿಗೂ ಹೆಲ್ಪ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನ ಪಾಡಿಗೆ ನೀನು ಆರಾಮಾಗಿರು ಅಂತ. ತೊಂದರೆ ಅಂತೂ ಕೊಡಬೇಡ. ಈ 2ನೇ ಪಾಯಿಂಟ್ ಏನು ಅಂದರೆ, ಅಟ್ಲೀಸ್ಟ್ ನೀನು ಹೆಲ್ಪ್ ಮಾಡ್ಕೊ, ಬೇರೆಯವ್ರಿಗೂ ಹೆಲ್ಪ್ ಮಾಡು ಅಂತಕ್ಕಂಥದ್ದು. 3ನೇ ಪಾರ್ಟಲ್ಲಿ ನಾನು ಏನು ಹೆಲ್ಪ್ ಮಾಡ್ತೀನೋ ಅಥವಾ ನಾನು ನಿಮ್ಗೆ ಹೆಲ್ಪ್ ಮಾಡಿದ್ರೆ ಅದರ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ದೇ ಇರಬೇಕು ಅಂತಕ್ಕಂಥದ್ದನ್ನು ಕರ್ಮಯೋಗ ಪಾರ್ಟ್ 1 ಅವ್ರು ಎಕ್ಸ್ಪ್ಲೈನ್ ಮಾಡೋದು. 4ನೇ ಅಂಶ ಏನು ಅಂದರೆ, ನಾನೀಗ ಮಾಡಿರೋದಕ್ಕೆ ನನ್ನ ಕರ್ತೃತ್ವ ಭಾವನೆ ನನ್ನಲ್ಲಿ ಬರಬಾರ್ದು, ನಾನು ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಇದು ಪಾರ್ಟ್ 1 ನಾವು ಕರ್ಮಯೋಗದಲ್ಲಿ ನಾವು ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು. ಇದು ಗೊತ್ತಾದ ಮೇಲೆ ಇದು ಎಲ್ಲನೂ ನನಗೆ ಅರಿವಿಗೆ ಬಂದಿತ್ತಾದಮೇಲೆ ನಾನೇನು ಮಾಡ್ತೀನಿ, ಆಗ ನಾನು ಎಲ್ಲಾದರೂ ನಾನು ಈ ಆಧ್ಯಾತ್ಮಿಕ ಒಂದು ಸ್ಪಿರಿಚುವಲನ್ನು ನಾನು ತಿಳ್ಕೊಳ್ಬೇಕು, ಇದೆಲ್ಲ ನನಗೆ ಬರಬೇಕು ಫಸ್ಟು ಕರ್ಮಯೋಗದಲ್ಲಿ ಬಂದಾಗ, ನಾನು ಕರ್ಮ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ. ಆಗ ನಾನು ಜ್ಞಾನಯೋಗ ಪಾರ್ಟ್ 1 ಬರ್ತೀನಿ ಅಂತ. ಅಂದರೆ ಅವಾಗ ಎಲ್ಲಿ ನಡೀತಾ ಇದೆ, ಈಗೆಲ್ಲೋ ಇಲ್ಲಿ ಸ್ಪಿರಿಚುವಲ್ ಕ್ಲಾಸ್ ನಡೀತಾ ಇದೆ, ಸತ್ಸಂಗ ನಡೀತಾ ಇದೆ, ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋದಾಗ ನಾನೇನು ಮಾಡಬೇಕು, ಶ್ರವಣ ಮಾಡಬೇಕು, ಕೇಳಿಸ್ಕೊಳ್ಬೇಕು. ತದನಂತರದಲ್ಲಿ ಅದನ್ನು ಮನನ ಮಾಡಬೇಕು. ಈಗ ನೀವು ಒಂದು ಸತ್ಸಂಗ ಕೊಟ್ಟಿದ್ದೀರಾ, ನಾನು ಬಂದು ಕೇಳಿಸ್ಕೊಂಡಿದ್ದೀನಿ, ಅದು ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದನ್ನು ಮನನ ಮಾಡಿಕೊಂಡು ಅದನ್ನು ಅರ್ಥೈಸ್ಕೊಂಡು ತದನಂತರದಲ್ಲಿ ನಿಧಿಶಾಸನ ಮಾಡ್ತಕ್ಕಂಥದ್ದು. ಅದು ಸರಿನಾ ತಪ್ಪ ಅಂತ ನಾನು ಯೋಚನೆ ಮಾಡಬೇಕು. ತದನಂತರದಲ್ಲಿ ಅದನ್ನು ಪ್ರಾಕ್ಟಿಕಲ್ ಆಗಿ ನಾನು ಅಭ್ಯಾಸ ಮಾಡ್ತಕ್ಕಂಥ ನಿಧಿಶಾಸನ ಆಗುತ್ತೆ. ಖಂಡಿತ. ತದನಂತರದಲ್ಲಿ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಹೇಳ್ತಾರೆ. ಅಂದರೆ ಈ 4 ಅಂಶಗಳು ಇದು ಕರ್ಮಯೋಗ ಪಾರ್ಟ್ 1 ಮತ್ತು ಜ್ಞಾನಯೋಗ ಪಾರ್ಟ್ 1 ಎರಡನ್ನೂ ನಾವು ಬಂದಾಗ ಕಂಪ್ಲೀಟಾಗಿ ಆಗ ನನಗೆ ಕಂಪ್ಲೀಟ್ ಇದು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ 3ನೇದು ಏನು ಬರುತ್ತೆ ಇದು ಇರ್ತಕ್ಕಂಥದ್ದನ್ನು ಈಗ ಇಲ್ಲಿ ಧ್ಯಾನಯೋಗ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಆ ಧ್ಯಾನಯೋಗ ಪ್ರಾರಂಭ ಆದಮೇಲೆ ತದನಂತರದಲ್ಲಿ ಕರ್ಮ ಮತ್ತು ಪಾರ್ಟ್ 2 ಬರ್ತಕ್ಕಂಥದ್ದು ಏನು ಬರುತ್ತೆ ಅದು, ಮತ್ತು ಪ್ರಚಾರ ಮಾಡ್ತಕ್ಕಂಥದ್ದು ಏನು ಬರುತ್ತೆ, ಇವು ಎರಡನ್ನೂ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ನಾನು ಸಮ್ಮಪ್ ಮಾಡಿದ್ದೀನಿ ಇವೆರಡನ್ನು ಡೀಟೇಲ್ ಆಗಿ. ಹೇಳಿರೋದು ಈ ಯೋಗ ಪರಂಪರೆ ಅಂತನೋ ಇದು ಪರಿಕಲ್ಪನೆಯನ್ನು, ಕಾನ್ಸೆಪ್ಟನ್ನು ಪತ್ರಿಜಿಯವರು ನಿರೂಪಣೆ ಮಾಡೋ ಸಂದರ್ಭದಲ್ಲಿ ಹಂತ ಹಂತವಾಗಿ ಹೇಗೆ ಆತ್ಮದ ಪ್ರಗತಿಯಲ್ಲಿ ನಾವು ಇಲ್ಲಿ ಜನ್ಮ ಪಡೆದಂಥವರು ಹೇಗೆ ಜನ್ಮ ಪರಂಪರೆಯಲ್ಲಿ ನಾವು ಬರ್ತಾ ಇರ್ತೀವಿ,
ಅದು ಹೇಗೆ ಪರಿವರ್ತನೆ ಆಗುತ್ತೆ, ಯೋಗ ಪರಂಪರೆಯಾಗಿ ಪರಿವರ್ತನೆ ಆಗುವಂಥ ವಿಕಾಸದ ಹಂತದಲ್ಲಿ ಈ ಪಾರ್ಟ್ಗಳನ್ನು ಹೇಗೆ ಗುರುತಿಸಿದ್ದಾರೆ ಅಂತಂದರೆ, ಥಿಯರಿ ಅರ್ಥಕೊಳ್ತಕ್ಕಂಥದ್ದು ಪಾರ್ಟ್ 1, ಅದನ್ನು ಪ್ರಾಕ್ಟೀಸ್ಗೆ ಇಡ್ತಕ್ಕಂಥದ್ದು ಪಾರ್ಟ್ 2 ಅಂತ ಮಾಡಿದ್ದಾರೆ. ನಾನು ಅದನ್ನು ಆಳವಾಗಿ ಅಧ್ಯಯನ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋವಂಥ ಸಂದರ್ಭದಲ್ಲಿ ಅವರು ಬರೆದಿರ್ತಕ್ಕಂಥ ಚಿಕ್ಕದೊಂದು ಪುಸ್ತಕ ಇದೆ, ಯೋಗ ಪರಂಪರೆ ಅಂಥೇಳಿ. ಅದರಲ್ಲಿ ಇದನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಭಾಗ 1, ಪಾರ್ಟ್ 1, ಪಾರ್ಟ್ 2 ಅಂಥೇಳಿ. ಎಲ್ಲ ಪರಂಪರೆಗಳನ್ನು ಕೂಡ, ಯೋಗ ಪರಂಪರೆ, ಜ್ಞಾನ ಪರಂಪರೆ, ಕರ್ಮ ಪರಂಪರೆ, ಇದನ್ನೆಲ್ಲ ಕೂಡ ವಿಭಾಗಗಳನ್ನು ಎರಡೆರಡು ಮಾಡಿದಾರಲ್ಲ, ಇದು ಯಾಕೆ ಹೀಗೆ ಎರಡೆರಡು ಮಾಡಿದ್ದಾರೆ ಅಂತ ಅನ್ನೋದು ನನಗೆ ನಾನೇ ಅರ್ಥಕೊಳ್ಬೇಕು ಅಂತೇಳಿ ಮತ್ತೊಂದು ಸರಿ ಆ ಪುಸ್ತಕವನ್ನು ಓದಿದಾಗ ನನಗನ್ನಿಸ್ತು, ಓಹೋ, ನೀವು ಹೇಳಿದ್ರಲ್ಲ ಶ್ರವಣ, ಮನನ, ನಿಧಿಧ್ಯಾಸನ, ಅದು ಒಂದು ಹಂತ. ಆ ಹಂತದಲ್ಲಿ ನಾವು ತತ್ವ ಸಿದ್ಧಾಂತಗಳನ್ನು ಕಲಿತೇವೆ. ಎರಡನೇ ಹಂತಕ್ಕೆ ಬಂದಾಗ ನೈಜವಾಗಿ ನಾವು ಅಭ್ಯಾಸವನ್ನು ಸಾಧನೆಗೆ ಇಳಿತೇವೆ. ಆ ಸಾಧನೆಗೆ ಇಳಿದ ನಂತರ ಅದು ಪೂರ್ತಿ ಆಗುತ್ತೆ. ಆ ಪರಂಪರೆಯಿಂದ ನಾವು ಮುಂದಿನ ಪರಂಪರೆಗೆ ನಾವು ಹೋಗ್ತೇವೆ. ಆತ್ಮೋದ್ಧಾರದ ಒಂದು ಹಂತವನ್ನು ನಾವು ದಾಟ್ತೇವೆ. ಆ ಒಂದು ಹಂತವನ್ನು ದಾಟೋದಕ್ಕೆ 2 ಭಾಗಗಳಾಗಿರುತ್ತೆ. ಮೊದಲನೇ ಭಾಗ ತತ್ವ ಸಿದ್ಧಾಂತ, ಎರಡನೇ ಭಾಗ ನಮ್ಮ ಅನುಷ್ಠಾನ ಮತ್ತು ಅಭ್ಯಾಸ, ಅನುಭೂತಿ, ಅನುಭವ. ಭಾಳ ಚೆನ್ನಾಗಿ ನೀವು ಅದನ್ನು ಯೋಗ ಪರಂಪರೆಯನ್ನು ವಿಶ್ಲೇಷಣೆ ಮಾಡಿದ್ದೀರಿ. ಅದು ಭಾಗಗಳಾಗಿ ಯಾಕೆ ಮಾಡಿದ್ದಾರೆ ಅಂತ ನಾನು ಅರ್ಥೈಸ್ಕೊಂಡಿರೋದನ್ನು ಹೀಗೆ ನಿರೂಪಣೆ ಹೇಳಿದ್ದೇನೆ. ಮುಂದುವರೆದು ಹೇಳಬೇಕಾದ್ರೆ, ಜನ್ಮಾಂತರಗಳಿಂದ ನಾವು ಇದನ್ನು ಮಾಡಿಕೊಂಡೇ ಬಂದಿದ್ದೀವಪ್ಪ. ಅದಕ್ಕೆ ಶ್ರೇಷ್ಠವಾಗಿ ಸುಲಭವಾದ ಮಾರ್ಗ ಹಿಡಿತೇವೆ. ನಾವು ಯಾವುದೇ ಒಂದು ಲಾಭ ಪಡಿಬೇಕು ಅಂತಂದರೆ ಅತ್ಯಂತ ಸರಳವಾದ ಯಾವುದು ಅಂತ ಹುಡುಕ್ತೇವೆ. ಸರಳವಾಗಿರ್ತಕ್ಕಂಥದ್ದು, ತಿಳ್ಕೊಂಡಿರ್ತಕ್ಕಂಥದ್ದು, ಅನುಭಾವಿಗಳು ಅಂದರೆ ಆತ್ಮಸಾಕ್ಷಾತ್ಕಾರವನ್ನು ಪಡೆದಿರ್ತಕ್ಕಂಥವ್ರು ಹೇಳ್ತಾರಲ್ಲ, ಅದನ್ನು ಅವರ ಮಾತನ್ನು ನಾವು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡು ಆ ಮಾರ್ಗದಲ್ಲಿ ಹೋಗಬೇಕು. ಅದಕ್ಕೆ ನಾವು ಸ್ವಾಧ್ಯಾಯನವನ್ನು ಮಾಡಬೇಕು, ಸತ್ಸಂಗವನ್ನು ಮಾಡಬೇಕು. ತದನಂತರ ಧ್ಯಾನದ ಮೂಲಕ ನಮ್ಮ ಹಿಂದಿನ ಜನ್ಮದ ಎಲ್ಲ ಒಂದು ಜ್ಞಾನವನ್ನು ಪಡಿಬೇಕು ಅಂಥೇಳಿ ಧ್ಯಾನವನ್ನು ಅವರು ಹೈಯೆಸ್ಟ್ ಒಂದು ಮಟ್ಟದಲ್ಲಿ ತಂದಿಡ್ತಾರೆ. ಅಂದರೆ ಎಲ್ಲಕ್ಕೂ ಮುಖ್ಯ ಧ್ಯಾನ, ಧ್ಯಾನ, ಧ್ಯಾನ. ಸೊ ಧ್ಯಾನ ಅಂದರೆ ಏನು? ಈ ಧ್ಯಾನ ಒಂದು ಪಾಯಿಂಟ್ ಸರ್. ಇಲ್ಲಿ ಅವ್ರು ಮುಖ್ಯವಾಗಿ ತರೋದಕ್ಕೆ ಕಾರಣ ಏನು ಅಂತಂದರೆ, ನೋಡಿ, ಈಗ ಎಲ್ಲ ರೀತಿಯ ಒಂದು ವಿಧಾನಗಳನ್ನು ಈಗ ಧಾರ್ಮಿಕ ಒಂದು ಆಧ್ಯಾತ್ಮಿಕತೆಯಲ್ಲಿ ನಾವು ನೋಡುವಾಗ ಒಂದು ಕಡೆ ಪೂಜೆ ಇದೆ, ಒಂದು ಕಡೆ ಜಪ ಇದೆ, ಒಂದು ಕಡೆ ಮಂತ್ರ ಇದೆ, ಒಂದು ಕಡೆ ಉಪನ್ಯಾಸ ಇದೆ, ಒಂದು ಕಡೆ ಕಾರ್ಯಕ್ರಮಗಳಿದ್ದಾವೆ. ಇವೆಲ್ಲನೂ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಇರ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಏನು ಅಂತಂದರೆ ಈ ದೈವ ಸಾಧನೆ ಅಂತಕ್ಕಂಥದ್ದು. ಇಲ್ಲಿ ಏನು ಅಂತಂದರೆ ಆತ್ಮ ಅಂತಕ್ಕಂಥದ್ದು ಏನಿದೆ, ಅಥವಾ ಆತ್ಮಜ್ಞಾನ ಅಂತಕ್ಕಂಥ, ಅಥವಾ ಕಾನ್ಸಿಯಸ್ ಅಥವಾ ಪ್ರಜ್ಞೆ ಅಂತಕ್ಕಂಥದ್ದು ಏನಿದೆ, ಈ ಪ್ರಜ್ಞೆಯ ಒಂದು ಸಂಬಂಧದ ಒಂದಿಗೆ ನಾನು ಅದನ್ನು ಪಡ್ಕೊಳ್ಬೇಕು ಅಂದರೆ ದೈವ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಬಟ್ ಈ ಕಾರ್ಯಕ್ರಮಗಳಲ್ಲಿ ನಾವು ನೋಡುವಾಗ ಏನಾಗುತ್ತೆ, ಬಾಹ್ಯ ಕಾರ್ಯಕ್ರಮಗಳಾಗಿರ್ತವೆ, ಆಂತರಿಕ ಕಾರ್ಯಕ್ರಮಗಳಾಗಿರಲ್ಲ. ಧ್ಯಾನ ಯಾಕೆ ಮಾಡಬೇಕು ಅಂದರೆ ಅಂತರಂಗದಲ್ಲಿ ಇರತಕ್ಕಂಥ ಒಂದು ಅಂಶ. ಈಗ ಅಂತರಂಗದಲ್ಲಿ ನಾನು ಸರಿ ಹೋಗಿಲ್ಲ ಅಂದರೆ ನಾನು ಬಾಹ್ಯವಾಗಿ ಸರಿ ಹೋಗೋದಕ್ಕೆ ಸಾಧ್ಯತೆ ಇಲ್ಲ ಅಂತ. ಅಂತರಂಗವನ್ನು ನಾನು ಉದ್ಧಾರ ಮಾಡ್ಕೊಳ್ಳೋದಾದರೆ ನಾನು ಬಾಹ್ಯದಲ್ಲಿ ಚೆನ್ನಾಗಿರ್ತೀನಿ ಅಂತ. ಅಂತರಂಗದಲ್ಲಿ ನಾನು ಸಂತೋಷದಲ್ಲಿದ್ದೀನಿ ಅಂದರೆ ಬಾಹ್ಯದಲ್ಲೂ ನಾನು ಸಂತೋಷದಲ್ಲಿರ್ತೀನಿ ಅಂತ. ಅಂತರಂಗದಲ್ಲಿ ನಾನು ಆನಂದವಾಗಿದ್ದರೆ ನಾನು ಬಾಹ್ಯದಲ್ಲೂ ಆನಂದವಾಗಿರ್ತೀನಿ ಅಂತ. ಈ ಅಂತರಂಗನೇ ಎಲ್ಲನೂ ಪ್ರತಿಯೊಂದು ಅಂತಕ್ಕಂಥದ್ದು. ಹೊರಗಡೆ ಏನೇನು ಅದನ್ನೇ ಈ ಅಂಡಾಂಡ, ಪಿಂಡಾಂಡ, ಬ್ರಹ್ಮಾಂಡ ಅಂತ ಏನು ಕರಿತೀವಲ್ಲ, ಈ ಪಿಂಡಾಂಡದಲ್ಲಿ ಇರ್ತಕ್ಕಂಥದ್ದೇ ಬ್ರಹ್ಮಾಂಡದಲ್ಲಿದೆ, ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥದ್ದೇ ಪಿಂಡಾಂಡದಲ್ಲಿದೆ ಅಂತಕ್ಕಂಥದ್ದನ್ನು ಸಹ ನಮ್ಮ ಶಾಸ್ತ್ರಗಳು ಇರ್ತಕ್ಕಂಥದ್ದು. ಅಂದರೆ ಈ ಎಲ್ಲ ದೃಷ್ಟಿಗಳಿಂದ ನಾವು ದೇವನನ್ನು ಹುಡುಕಬೇಕಾದ್ರೆ ಅಥವಾ ಆತ್ಮದ ಪ್ರಜ್ಞೆಯನ್ನು ನನಗೆ ಅರಿವು ಆಗಬೇಕಾದ್ರೆ ನಾನು ಅಂತರಂಗಕ್ಕೆ ಹೋದ್ರೇ ಮಾತ್ರ ನನಗೆ ಅರಿವಾಗೋದಕ್ಕೆ ಸಾಧ್ಯತೆ ಇದೆ. ನಾನು ಬಾಹ್ಯ ಆಚರಣೆಗಳಿಂದ ನಾನು ಎಷ್ಟೇ ಮಾಡಿದ್ರು ನಾನು ಅದರಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು ಒಂದು ಮನದಟ್ಟಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಮತ್ತು ಶಾಸ್ತ್ರಗಳ ಒಂದು ಸಾರನೂ ಸಹ ಅದೇನೆ. ಎಲ್ಲ ಶಾಸ್ತ್ರಗಳನ್ನು ನಾವು ನೋಡ್ತಾ ಬಂದಾಗ ಆ ಸಾರನೂ ಅದೇ ಆಗಿರೋದ್ರಿಂದ, ಮತ್ತು ಈಗ ನಾವು ಪಡಿಬೇಕಾಗಿರ್ತಕ್ಕಂಥ ಆಧ್ಯಾತ್ಮಿಕತೆಯಲ್ಲಿ ಇರತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಮಟ್ಟನೂ ಅದೇ ಆಗಿರೋದ್ರಿಂದ, ಅದಕ್ಕೋಸ್ಕರ ನಾವು ಧ್ಯಾನದ ಮೂಲಕನೇ ಇದನ್ನು ನಾವು ಅಳವಡಿಸ್ಕೊಳ್ಬೇಕು, ಮತ್ತು ಧ್ಯಾನದ ಮೂಲಕನೇ ನಾವು ಇದನ್ನು ಪಡ್ಕೊಳ್ಬೇಕು. ಆಗ ಅಂತರಂಗದ ಒಂದು ಸುದ್ದಿಯನ್ನು ನಾವು ಮಾಡಿಕೊಂಡಾಗ, ಅಂತರಂಗದಲ್ಲಿ ನಾನು ಪರಿವರ್ತನೆ ಆದಾಗ ಬಾಹ್ಯದಲ್ಲೂ ನಾನು ಪರಿವರ್ತನೆ ಆಗ್ತೀನಿ ಅಂತಕ್ಕಂಥ ಒಂದು ಅಂಶವನ್ನು ಇಟ್ಕೊಂಡು ನಾವು ನೋಡಿದಾಗ ಈ ಧ್ಯಾನ ಅಂತಕ್ಕಂಥದ್ದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಬಟ್ ಒಂದು ರೀತಿಯಲ್ಲಿ ಮೋಕ್ಷ ಮಾರ್ಗಕ್ಕೆ ಮತ್ತು ಬಾಹ್ಯ ಪ್ರಪಂಚದ ಒಂದು ಜೀವನಕ್ಕೆ, ಅಂದರೆ ಮೆಟೀರಿಯಲಿಸಮ್ ಅಂತ ಏನು ಕರಿತೀವಿ, ಈ ಬಾಹ್ಯ ಜೀವನದ ಒಂದು ಆನಂದವನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಆಂತರಿಕವಾಗಿರ್ತಕ್ಕಂಥ ಒಂದು ಮೋಕ್ಷ ಸಾಧನೆಗೆ ಮತ್ತು ಆತ್ಮಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ
ಧ್ಯಾನನೇ ಅಲ್ಟಿಮೇಟ್ ಆಗಿರ್ತಕ್ಕಂಥ ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ಸರ್. ನಿಜ, ನೀವು ಹೇಳಿದ ಮಾತು ಸತ್ಯ. ಧ್ಯಾನ ಅಂತನೋ ಒಂದು ಇದು ಪರಿಕಲ್ಪನೆ ಇದೆಯಲ್ಲ, ಇದು ತತ್ವ ಮತ್ತು ಸಿದ್ಧಾಂತ ಎರಡೂ ಹೌದು. ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಮೆಡಿಟೇಷನ್ ಅಂತ ನಾನು ಆಗಾಗ ಬಳಸ್ತಾ ಇರ್ತೀನಿ ಈ ಪದನ. ಈಗ ನಮ್ಮ ಲೌಕಿಕ ವಿಜ್ಞಾನವನ್ನು ಹೇಳ್ಕೊಡೋದಕ್ಕೆ ಪ್ರತಿಯೊಂದು ಕೂಡ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅಂತೇಳಿ ಹೇಳ್ತಾರೆ. ಇವಾಗ ಉದಾಹರಣೆಗೆ ಈಗ ಅಕೌಂಟೆನ್ಸಿ, ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟ್ಸ್ ಅಂತ ಅಕೌಂಟೆನ್ಸಿ ಅಂತ ಹೇಳ್ತಾರೆ. ಹಾಗೆ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಯಾಕೆ ಬೇಕು ಅಂತಂದರೆ, ಥಿಯರಿ ಇಲ್ಲದೆ ಪ್ರಾಕ್ಟೀಸ್ ಇಲ್ಲ, ಪ್ರಾಕ್ಟೀಸ್ ಇಲ್ಲದೆ ಥಿಯರಿ ಇಲ್ಲ. ಇವತ್ತು ನಮ್ಮ ಈ ಒಂದು ಚರ್ಚೆ ಏನಿದೆ, ಈ ಚರ್ಚೆಯ ಮೂಲ ಆರಂಭಿಕ ಅಂಶವೇ ಧ್ಯಾನ ಅಂತನ್ನೋದ್ರ ಬಗ್ಗೆ. ಯಾಕೆ ಆಧ್ಯಾತ್ಮದಲ್ಲಿ ಧ್ಯಾನಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತನ್ನೋದು. ಪತ್ರಿ ಸರ್ ಅವರು ಅತ್ಯಂತ ವೈಜ್ಞಾನಿಕವಾಗಿ ಈ ಯೋಗ ಪರಂಪರೆ ಮೂಲಕ ಹೇಳಿರ್ತಕ್ಕಂಥದ್ದು, ಅಂತಿಮವಾಗಿ ನಾವು ಸೇರ್ತಕ್ಕಂಥದ್ದು ಧ್ಯಾನ ಮಾರ್ಗಕ್ಕೆ. ಹಾಗಾಗಿ ಧ್ಯಾನ ಅಂತನ್ನೋದು ನಮ್ಮ ಆಧ್ಯಾತ್ಮದ ಮೊದಲನೇ ಹೆಜ್ಜೆ, ಆಧ್ಯಾತ್ಮ ಪ್ರಗತಿಯ, ಆಧ್ಯಾತ್ಮ ಸಾಧನೆಯ, ಆತ್ಮಸಾಕ್ಷಾತ್ಕಾರದ ಗುರಿಯತ್ತ ಇಡ್ತಕ್ಕಂಥ ಮೊದಲನೇ ಹೆಜ್ಜೆಯೇ ಧ್ಯಾನ ಆಗಿರಬೇಕು. ಅದು ಸರಿಯಾದ ಹೆಜ್ಜೆ ಆಗಿರುತ್ತೆ ಆಧ್ಯಾತ್ಮದಲ್ಲಿ ಅಂತ. ಆದರೆ ಆ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಕಲಿಯೋದಕ್ಕೆ ನಾವು ಎಷ್ಟೋ ಜನ್ಮಗಳನ್ನು ಪಡ್ಕೊಂಡಿರ್ತೀವಿ. ಇವತ್ತು ನಾವು ಧ್ಯಾನ ಮಾರ್ಗಕ್ಕೆ ಬಂದಿದ್ದೇವೆ ಅಂತಂತಂದರೆ ಹಿಂದಿನ ಎಲ್ಲ ಮೆಟ್ಟಲುಗಳನ್ನು ದಾಟಿಕೊಂಡು ಬಂದಿದ್ದೇವೆ. ಅದರಿಂದ ಇನ್ನೂ ಕೂಡ ನಾವು ಮುಂದುವರಿಯೋಣ ಅಂಥೇಳಿ ಧ್ಯಾನಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಈಗ ನೀವು ಹಿಂದೆ ಏನಿಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂತ ಏನು ಹೇಳಿದ್ರಲ್ಲ ಸರ್, ಆ ದೃಷ್ಟಿಯನ್ನು ಒಳಗೊಂಡ ಇಲ್ಲಿ ಪತ್ರಿಜಿಯವರು ಏನು ಅಂತಂದರೆ, ಮೊದಲು ಪ್ರಾಕ್ಟಿಕಲ್ಲು ಪತ್ರಿಜಿ ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥದ್ದು ಬಂದ ತಕ್ಷಣ ನೀವೇನು ಮಾಡಬೇಕು, ಧ್ಯಾನ ಮಾಡಬೇಕು. ಇಲ್ಲಿ ನೋ ಥಿಯರಿ. ಆಮೇಲೆ ತದನಂತರದಲ್ಲಿ ಏನು ಹೇಳ್ತಾರೆ ಪತ್ರಿಜಿಯವರು, ಸ್ವಾಧ್ಯಾಯವನ್ನು ತಂದಿದ್ದಾರೆ. ಸ್ವಾಧ್ಯಾಯ, ಸಜ್ಜನ ಸಾಂಗಿತ್ಯ. ಈ ಎರಡರಿಂದ ಏನಿದೆ ಅಂತಂದರೆ, ಸಜ್ಜನ ಸಾಂಗಿತ್ಯ ಮತ್ತು ಸ್ವಾಧ್ಯಾಯ ಮಾಡೋದರಿಂದ ನನಗೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೂ ಅವಕಾಶ ಆಗುತ್ತೆ, ಮತ್ತು ಬೇರೆದು ಇರ್ತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯತೆ ಆಗುತ್ತೆ. ಎರಡು ದೃಷ್ಟಿಯಿಂದ ಇವು ಎರಡನ್ನು ಇಟ್ಟಿದ್ದಾರೆ. ಆ ಎರಡನ್ನು ಇಟ್ಟಿರೋ ದೃಷ್ಟಿ ಜೊತೆಯಲ್ಲಿ ಇನ್ನೊಂದು ಸಸ್ಯಾಹಾರವನ್ನು ಇಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಈಗ ಧ್ಯಾನ ಮೊದಲನೇ ಹಂತ, ತದನಂತರದಲ್ಲಿ ಸ್ವಾಧ್ಯಾಯ. ಸ್ವಾಧ್ಯಾಯದಲ್ಲಿ ಹೆಂಗೆ ಅಂದರೆ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೂ ಇರೋದನ್ನು ಇರ್ತಕ್ಕಂಥ ಒಂದು ಏನು ವಿಧಿವಿಧಾನಗಳು ಏನೇನಿದ್ದಾವೆ, ಬಹುತೇಕ ವಿಧಿವಿಧಾನಗಳಿರ್ಬೋದು, ಧ್ಯಾನದ ವಿಧಾನಗಳಿರ್ಬೋದು, ಎಲ್ಲನೂ ಇರ್ಬೋದು. ಅದರ ಜೊತೆಯಲ್ಲಿ ಸ್ವಾಧ್ಯಾಯ ಮಾಡಿ ನಾನು ಆತ್ಮಜ್ಞಾನವನ್ನು ನಾನು ಥಿಯರಿಟಿಕಲ್ಲಾಗಿ ನಾನು ಪಡ್ಕೊಳ್ಬೇಕು. ಅದನ್ನು ಆವಾಗ ಎರಡು ಅಂಶನೂ ಬಂದೋಯ್ತು ಇಲ್ಲಿ, ಸ್ವಾಧ್ಯಾಯದ ಮೂಲಕ ಮತ್ತು ಸಜ್ಜನ ಸಾಂಗಿತ್ಯದ ಮೂಲಕ. ಥಿಯರಿಟಿಕಲ್ಲು ಬರುತ್ತೆ, ಈ ಕಡೆ ನಾನು ಪ್ರಾಕ್ಟಿಕಲ್ಲು ಬರುತ್ತೆ. ಇವ ಎರಡರ ಜೊತೆಯಲ್ಲಿರ್ತೀನಿ. ಅದರ ಜೊತೆಯಲ್ಲಿ ಸಸ್ಯಾಹಾರವನ್ನು ಸಹ ಹೇಳಿದ್ದಾರೆ. ಅದ್ರ ಜೊತೆಲಿ ಇನ್ನೊಂದು ಪಿರಮಿಡ್ ಶಕ್ತಿಯನ್ನು ಸಹ ನಮಗೆ ಕೊಟ್ಟಿದ್ದಾರೆ. ಅಂದರೆ ವಿಶ್ವಶಕ್ತಿಯನ್ನು ಆಕರ್ಷಣೆ ಮಾಡೋದಕ್ಕೆ ಒಂದು 3 ಪಟ್ಟು ಹೆಚ್ಚಿಗೆ ನಾವು ಪಿರಮಿಡ್ ಅಡಿಯಲ್ಲಿ ನಾವು ಕುಳಿತು ಧ್ಯಾನ ಮಾಡಿದಾಗ ಆಗ 3 ಪಟ್ಟಿನ ಹೆಚ್ಚಿನ ಒಂದು ಕಾಸ್ಮಿಕ್ ಎನರ್ಜಿ ನಮಗೆ ಪ್ರವೇಶ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಎಂಬ ಒಂದು ಕಾನ್ಸೆಪ್ಟನ್ನು ಕೊಟ್ಟು, ಈ ಒಂದು ಪಿರಮಿಡ್ ಧ್ಯಾನವನ್ನು ನಾವು ಬಹಳ ಅದ್ಭುತವಾಗಿ ಆಧುನಿಕ ಯುಗದಲ್ಲಿ ಏನು ಈಗ ಜಂಜಾಟ ಏನಿದೆ, ಈಗ ಟೈಮ್ ಇಲ್ಲ ಅಂತ ಹೇಳ್ತಕ್ಕಂಥವ್ರು, ಮತ್ತು ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳೋ ಅಂಥವ್ರು, ಯಾವಾಗ ಬೇಕಾದರೂ ಮಾಡ್ಕೊಳ್ಳೋ ಅಂಥದ್ದು, ಎಂಥ ಪರಿಸ್ಥಿತಿಯಲ್ಲೂ ಬೇಕಾದರೂ ಮಾಡೋ ಅಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ, ಶುದ್ಧವಾಗಿರ್ತಕ್ಕಂಥ, ಸರಳವಾಗಿರ್ತಕ್ಕಂಥ ಒಂದು ಈ ಪಿರಮಿಡ್ ಧ್ಯಾನ ಒಂದು ವಿಧಾನವನ್ನು ಈ ಜಗತ್ತಿಗೆ ಒಂದು ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ನಮ್ಮ ಒಂದು ಭೋಗ ಜೀವನ ಏನಿದೆ, ಅಥವಾ ಮೆಟೀರಿಯಲಿಸಮ್ ಏನಿದೆ, ಪ್ರಾಪಂಚಿಕ ಜೀವನ ಏನಿದೆ, ಮತ್ತು ಯೋಗ ಜೀವನ ಏನಿದೆ, ಎರಡನ್ನು ಅದ್ಭುತವಾಗಿ ತೆಗೆದುಕೊಳ್ಳೋದಕ್ಕೆ ಇದು ಒಂದು ಬ್ರಹ್ಮಾಸ್ತ್ರ ಅಂತ ನಾನು ಹೇಳ್ತೀನಿ ಸರ್. ಅದು ಭಾಳ ಧನ್ಯವಾದಗಳು ಸರ್. ಪತ್ರಿಜಿಯವರ ಮಹಾಪರಿನಿರ್ವಾಣ ದಿನದ ಒಂದು ವಿಶೇಷ ಕಾರ್ಯಕ್ರಮದ ಅಂಗವಾಗಿ ತಾವು ಈ ಒಂದು ಸ್ಟುಡಿಯೋಗೆ ಬಂದಿದ್ದೀರಿ ನಮ್ಮ ಆಹ್ವಾನದ ಮೇರೆಗೆ. ನಾವಿಬ್ಬರೂ ಕೂಡ ಬಹಳಷ್ಟು ಸಮಯದಿಂದ ಸಾಕಷ್ಟು ವಿಚಾರಗಳನ್ನು, ವಿಶೇಷವಾಗಿ ಧ್ಯಾನದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ನಮ್ಮ ವೀಕ್ಷಕರಿಗೆ ಸಾಕಷ್ಟು ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರಗಳು ಸಿಕ್ಕಿರಬಹುದು. ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ನಮ್ಮ ವಿಶೇಷವಾದ ಒಂದು ಚರ್ಚೆಗಳನ್ನು ಮುಂದುವರಿಸಬಹುದು ಅಂತ ಅಂದುಕೊಳ್ತಾ ಇಂದಿನ ಈ ದಿನದ ಚರ್ಚೆಯನ್ನು ಒಂದು ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ. ಚರ್ಚೆಯನ್ನು ಮುಗಿಸೋಣ. ಸ್ಟುಡಿಯೋದಲ್ಲಿ ತಾವು ಬಂದಿದ್ದಕ್ಕಾಗಿ ವಿಶೇಷವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ವೀಕ್ಷಕರೇ, ಬಹಳಷ್ಟು ಸಮಯದಿಂದ ನೀವು ಈ ಒಂದು ಚರ್ಚೆಯನ್ನು ಬಹಳ ಆಸಕ್ತಿಯಿಂದ ಕೇಳಿದ್ದೀರಿ, ನೋಡಿದ್ದೀರಿ ಅಂತ ನಾನಾದರೂ ಭಾವಿಸ್ತೇನೆ. ಪತ್ರಿಜಿಯವರು ದೈಹಿಕವಾಗಿದ್ದಾಗ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡಿರೋ ರೀತಿಯಲ್ಲಿ ದೇಶ ವಿದೇಶಗಳನ್ನು, ಊರುಗಳನ್ನು ಸುತ್ತಿ ಅವರು ಅನಾಪಾನಸತಿ ಧ್ಯಾನ ವಿಧಾನದ
ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿ ಹೋಗಿದ್ದಾರೆ. ಪತ್ರಿಜಿಯವರು ಹೇಳ್ತಾ ಇದ್ರು, ನಾನು ಯಾವ ವಿಶೇಷವಾದ ಹೊಸದೇನನ್ನು ಹೇಳಿಲ್ಲ, ಬುದ್ಧನಿಗೆ ಜ್ಞಾನೋದಯ ಆದಂತಹ ಆನಾಪಾನಸತಿ ಧ್ಯಾನ ಮಾರ್ಗವನ್ನು ಸರಳೀಕರಿಸಿ ಅದಕ್ಕೆ ಪಿರಮಿಡ್ ಶಕ್ತಿಯನ್ನು ಸಂಯೋಜನೆಯನ್ನು ಮಾಡಿ ವಿಶೇಷವಾಗಿ ಹೆಚ್ಚು ಪರಿಶ್ರಮ ಇಲ್ಲದೆ ಸರಳವಾಗಿ ಸುಲಭವಾಗಿ ಆಲೋಚನಾರಹಿತ ಸ್ಥಿತಿಯನ್ನು, ಧ್ಯಾನಸ್ಥ ಸ್ಥಿತಿಯನ್ನು ತಲುಪೋದು ಬಗ್ಗೆ ಹೇಗೆ ಅಂತೇಳಿ ಪ್ರಯೋಗಗಳನ್ನು ಪ್ರತ್ಯಕ್ಷವಾಗಿ ಮಾಡಿರೋದ್ರಿಂದ ಅವರು ಎಲ್ಲರಿಗೂ ಕೂಡ, ಜನಸಾಮಾನ್ಯರು ಕೂಡ ಆಧ್ಯಾತ್ಮಿಕ ಪಥದಲ್ಲಿ ಹೆಜ್ಜೆ ಇರಿಸಬೇಕು, ಅವರು ಕೂಡ ಆತ್ಮಜ್ಞಾನಿಗಳಾಗಬೇಕು ಅಂತನ್ನೋ ಒಂದು ಕಾರಣದಿಂದ ಈ ಒಂದು ಧ್ಯಾನವನ್ನು ವಿಶೇಷವಾಗಿ ಪಿರಮಿಡ್ ಧ್ಯಾನವನ್ನು ಪ್ರಚಾರ ಮಾಡಿದ್ದಾರೆ. ಪಿರಮಿಡ್ ಧ್ಯಾನ ಅಂತಂದರೆ ಪತ್ರಿಜಿಯವರಿಗೆ ಬಹಳ ವಿಶೇಷವಾದ ಒಂದು ಕಳಕಳಿ, ಕಾಳಜಿ. ಅದನ್ನು ಪ್ರಚಾರ ಮಾಡ್ತಕ್ಕಂಥವ್ರನ್ನ ಕಂಡ್ರೆ ಅವ್ರಿಗೆ ಬಹಳ ಪ್ರೀತಿ, ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಿದ್ರು, ಅವರಿಗೆ ಪಿರಮಿಡ್ ಮಾಸ್ಟರ್ಗಳು ಅಂತ ಹೇಳಿ ಕರಿತಿದ್ರು. ಈ ದಿನದ ಒಂದು ಚರ್ಚೆಯ ಮುಕ್ತಾಯ ಹಂತದಲ್ಲಿ ವಿಶೇಷವಾಗಿ ನಮ್ಮ PMC ಕನ್ನಡ ವಾಹಿನಿಯ ಸ್ಟುಡಿಯೋಗೆ ಬಂದಿರತಕ್ಕಂಥ ಡಾಕ್ಟರ್ ಗೋವಿಂದರಾಜು ಅವರಿಗೆ ಧನ್ಯವಾದಗಳನ್ನು ಹೇಳಿ, ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ವೀಕ್ಷಕರಾದಂಥ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳಿ, ವಂದನೆಗಳನ್ನು ಹೇಳ್ತಾ ಇಂದಿನ ಈ ದಿನದ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ, ಎಲ್ರಿಗೂ ಕೂಡ ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.